ಓಕೆ, ನನ್ನ ಮಾರ್ನಿಂಗ್ ಸೆಷನ್ ಕ್ಲಾಸಲ್ಲಿ ನಿಮಗೆ ಫ್ಲೆಕ್ಸಿಬಲ್ ಬಡ್ಜೆಟ್ದು ಕಾನ್ಸೆಪ್ಟ್ನ ಹೇಳ್ತಾ ಇದ್ದೆ, ಯಾವ ರೀತಿ ಎಕ್ಸೆಲ್ ಶೀಟಲ್ಲಿ ನೀವು ಅಪ್ಡೇಟ್ ಮಾಡಬೇಕು ಅಂತ. ಹೋಪ್ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ಈಗ? ಎಸ್ ಸರ್, ಕಾಣಿಸ್ತಿದೆ. ಓಕೆ, ಸೊ ನಾನು ಈ ಪೋರ್ಷನ್ ಹೇಳಿದ್ದೆ ಅನ್ಸುತ್ತೆ. ಸೊ 25%, 50%, 75%, 100% ಅಲ್ಲಿ ಯಾವ ರೀತಿ ನಿಮ್ಮ ಸೇಲ್ಸು, ವೇರಿಯಬಲ್ ಕಾಸ್ಟು, ಕಾಂಟ್ರಿಬ್ಯೂಷನ್, ಫಿಕ್ಸ್ಡ್ ಕಾಸ್ಟು, ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಎಕ್ಸೆಲ್ ಶೀಟಲ್ಲಿ ನೀವು ಮಾಡಿ ರೆಡಿ ಫಾರ್ಮೆಟ್ ಇಟ್ಕೊಂಡಷ್ಟು ಏನಾಗುತ್ತೆ ನಿಮಗೆ, ನಾಳೆ ದಿನ ಏನೇ ಅಪ್ಡೇಷನ್ಸ್ ಆದರೂ ಸಹ ಇಮ್ಮಿಡಿಯೇಟ್ ಎಫೆಕ್ಟ್ ಏನು ಮಾಡ್ಬೋದು, ಯು ಕ್ಯಾನ್ ಗಿವ್ ಇಟ್. ಸೇ ಫಾರ್ ಎಕ್ಸಾಂಪಲ್, ಇವಾಗ ಇವಾಗ ನನ್ನ ಸೆಲ್ಲಿಂಗ್ ಪ್ರೈಸ್ನ, ಸೊ ಇವತ್ತು ನಾನು 45ನ 50ಗೆ ನಾನು ಚೇಂಜ್ ಮಾಡ್ತಾ ಇದ್ದೀನಿ 25% ಲೆವೆಲ್. ಸೊ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ನಿಮ್ಮ ವ್ಯಾಲ್ಯೂಸ್ಗಳು ಸೊ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ದಟ್ ನಿಮಗೆ ಒಂದ್ಸಲಿ ನಿಮ್ಗೆ ಒಂದು ಟೆಂಪ್ಲೇಟ್ ಅಂತ ರೆಡಿ ಆದಮೇಲೆ, ಸೊ ನಿಮಗೆ ಯಾವ ಟೈಮಲ್ಲಿ ಯಾವುದೇ ರೀತಿ ಅಪ್ಡೇಟ್ ಬೇಕಾದರೂ ಏನು ಮಾಡ್ಬೋದು, ಸೊ ನೀವು ಚೇಂಜಸ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ದಿಸ್ ಇಸ್ ವಾಟ್ ನಿಮಗೆ ಎಕ್ಸೆಲ್ ಶೀಟ್ ಪ್ರೊವೈಡ್ ಮಾಡುವಂತಹ ಮೇಜರ್ ಬೆನಿಫಿಟ್ಟು. ಸೊ ಇನ್ಸ್ಟೆಡ್ ಆಫ್ ಮ್ಯಾನ್ಯುಯಲಿ ನೀವು ವರ್ಷ ನೀವು ಪ್ರಿಪೇರ್ ಮಾಡೋದ್ರ ಬದಲು, ಸೊ ಒಂದ್ಸಲಿ ನಿಮ್ಗೆ ಒಂದು ಫಾರ್ಮೆಟ್ ರೆಡಿ ಆದಾಗ ಏನು ಮಾಡ್ಬೋದು, ಸೊ ಆಟೋಮೆಟಿಕ್ ಆಗಿ ಅಪ್ಡೇಷನ್ಸ್ಗಳನ್ನ ಈಸಿಯಾಗಿ ಮಾಡ್ಕೋಬಹುದು. ಸೊ ದಟ್ ಈಸ್ ವಾಟ್ ದ ಮೇನ್ ದ ಅಡ್ವಾಂಟೇಜ್ ಆಫ್ ದಿಸ್ ಯೂಸೇಜ್ ಆಫ್ ಎಕ್ಸೆಲ್ ವೈಲ್ ಪ್ರಿಪೇರಿಂಗ್ ದೀಸ್ ಟೈಪ್ ಆಫ್ ಬಡ್ಜೆಟ್ಸ್. ಸೊ ಈ ಫ್ಲೆಕ್ಸಿಬಲ್ ಬಡ್ಜೆಟ್ ಆದ್ಮೇಲೆ, ಸೊ ನಿಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ ಇರೋದು ಬಂದು ಕ್ಯಾಶ್ ಬಡ್ಜೆಟ್ ಬಗ್ಗೆ. So before getting to the cash budget, let us understand. So ನಿಮಗೆ ಈ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಹೌ ಡು ಐ ಕ್ರಿಯೇಟ್ ಅ ಕಂಪ್ಲೀಟ್ ಕ್ಯಾಶ್ ಬಡ್ಜೆಟ್ ಅಂತ? Yes sir. ಓಕೆ, ಸೊ ನಾನು ನಿಮಗೆ ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ ಕ್ಯಾಶ್ ಬಡ್ಜೆಟ್ನ ಏನಕ್ಕೋಸ್ಕರ ಪ್ರಿಪೇರ್ ಮಾಡ್ತಾರೆ, ಮತ್ತೆ ಅದರಿಂದ ಆಗುವಂಥ ಬೆನಿಫಿಟ್ ಏನು ಅಂತ ನಾನು ಲಾಸ್ಟ್ ಕ್ಲಾಸಲ್ಲಿ ಮಾತಾಡಿದ್ದೀನಿ. ನಾನು ಮತ್ತೆ ಮಾತಾಡೋದಕ್ಕೆ ಹೋಗಲ್ಲ. ಬಟ್ ಏನೇನು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನೀಗ. ಸೊ ಇಲ್ಲಿ ನಾನು 7 ಸ್ಟೆಪ್ಸ್ಗಳನ್ನ ಏನು ಮಾಡಿದ್ದೀವಿ, ಮೆನ್ಷನ್ ಮಾಡಿದ್ದೀವಿ. ದ ಫಸ್ಟ್ ಸ್ಟೆಪ್ ವಿಚ್ ಸೇಸ್ ಅಬೌಟ್ establish a time frame for the cash budget. Unless your monthly expenses are exactly the same as your income, you probably want to use broader time periods such as quarterly or annual time frames. First of all, when you are preparing a cash budget, so try to fix the time frame. So ಒಂದು ಟೈಮ್ ಫ್ರೇಮ್ ನ ಏನ್ ಮಾಡಿ ರೆಡಿ ಮಾಡ್ಕೊಡಿ. ನೀವು ಮಂತ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಕ್ವಾರ್ಟರ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಹಾಫ್ ಇಯರ್ಲಿ ಮಾಡ್ತಾ ಇದ್ದೀರಾ, ಆನ್ಯುವಲ್ ಟೈಮಲ್ಲಿ ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಾ, ಆ ಒಂದು ಟೈಮ್ ಫ್ರೇಮ್ ನ ಏನ್ ಮಾಡಿ ಫಸ್ಟ್ ಯು ಹ್ಯಾವ್ ಟು ಗೆಟ್ ರೆಡಿ ವಿತ್ ದಟ್. ಒಂದು. ಸೆಕೆಂಡ್ ಇಸ್ ಡಿಟರ್ಮೈನ್ ಹೌ ಮಚ್ ಕ್ಯಾಶ್ ಯು ವಾಂಟ್ ಟು ಅಕ್ಯುಮುಲೇಟ್ ಅಟ್ ದ ಎಂಡ್ ಆಫ್ ದ ಪೀರಿಯಡ್. ಸೊ ನೀವು ಅಟ್ ದ ಎಂಡ್ ಆಫ್ ದ ಪೀರಿಯಡ್ ಅಲ್ಲಿ ಎಷ್ಟು ಅಮೌಂಟ್ ಆಫ್ ಕ್ಯಾಶ್ ನ ನೀವು ಇಟ್ಕೊಳ್ಬೇಕು, ಅಥವಾ ಎಷ್ಟು ನೀವು ಸೇವಿಂಗ್ಸ್ ನ ಮಾಡಬೇಕು ಅಂತ ಅನ್ಕೊಂಡಿದಿರೋ ಆ ಒಂದು ಕಾನ್ಸೆಪ್ಟ್ ನ ಏನ್ ಮಾಡಿ, ಸೊ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ. Then the third step is create a spreadsheet that segments income in the top half and expenses in the bottom. I think ನಾನು ಈ ಕಾನ್ಸೆಪ್ಟ್ ನಾನು ಇವಾಗ ನಿಮಗೆ ಎಕ್ಸೆಲ್ ಶೀಟ್ ಅಲ್ಲಿ ತೋರಿಸ್ತೀನಿ. How exactly the income and the expenses should be shown ಅಂತ. Create columns for each month in the time frame. If your time frame is quarterly, there should be 3 columns plus a total column ಅಂತ. ಈಗ ಸೇ ಫಾರ್ ಎಕ್ಸಾಂಪಲ್, ಐ ಥಿಂಕ್ ನೀವೆಲ್ಲರೂ ಡಿಗ್ರಿಲಿ ಕ್ಯಾಶ್ ಬಡ್ಜೆಟ್ ಪ್ರಿಪರೇಷನ್ ಬಗ್ಗೆ ಓದಿರ್ತೀರ. ಅಲ್ಲಿ ಏಪ್ರಿಲ್, ಮೇ, ಜೂನ್ 3 ಮಂತ್ಸ್ದು ಕ್ಯಾಶ್ ಬಡ್ಜೆಟ್ ನ ಪ್ರಿಪೇರ್ ಮಾಡಿ ಅಂತ ಹೇಳ್ತಾರೆ. ಸೊ ಆ ತರ ಇದ್ದಾಗ ನೀವು ನೀಟಾಗಿ ನಿಮ್ಮ ಎಕ್ಸೆಲ್ ಶೀಟ್ ಅಲ್ಲಿ ಏನ್ ಮಾಡಿ, ಒಂದು ಪ್ರಾಪರ್ ಕಾಲಮ್ಸ್ಗಳನ್ನ ಹಾಕೊಂಡು, ಸೊ ನೀವೇನ್ ಮಾಡ್ಬೇಕಾಗತ್ತೆ, ನಿಮ್ಮ ಒಂದು ಸ್ಪ್ರೆಡ್ ಶೀಟ್ ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸ್ಟೆಪ್ ನಂಬರ್ 4, list and total the income sources in the top half according to when the money is expected in ಅಂತ. ಸೊ ನಿಮ್ಗೆ ಯಾವ್ಯಾವ ಸೋರ್ಸಸ್ ಇಂದ ನಿಮ್ಗೆ ಇನ್ಕಮ್ ಬರುತ್ತೋ ಅದನ್ನೆಲ್ಲ ನೀವೇನ್ ಮಾಡಿ ಲಿಸ್ಟ್ ಔಟ್ ಮಾಡ್ತಾ ಬನ್ನಿ. If you have receivables coming in a 30 or 60 days intervals, place these values in appropriate column. ಸೊ ನಾನು ನೆನ್ನೆ ಕ್ಲಾಸಲ್ಲಿ ಹೇಳ್ಬೇಕಾದಾಗ ಕ್ರೆಡಿಟ್ ಸೇಲ್ಸ್ ಬಗ್ಗೆ ಹೇಳಿದ್ದೆ. ನಾವು ಕ್ರೆಡಿಟ್ ಸೇಲ್ಸ್ ಬಗ್ಗೆ ಮಾತಾಡ್ಬೇಕಾದಾಗ ಏನಾಗುತ್ತೆ,
50% ಇವಾಗ ಪೇ ಮಾಡ್ತೀನಿ, ನೆಕ್ಸ್ಟ್ ಮಂತ್ 30%, ನೆಕ್ಸ್ಟ್ ಮಂತ್ 20% ಅಂತ ಪೇ ಮಾಡ್ತೀನಿ. ಸೊ ಇವಾಗ ಏನಾಗುತ್ತೆ, ನಿಮ್ಮ ಕ್ಯಾಶ್ ಇನ್ಫ್ಲೋ ಬಂದು ಏನಾಗ್ತಾ ಹೋಗುತ್ತೆ, ವೇರಿಯೇಷನ್ ಆಗ್ತಾ ಹೋಗುತ್ತಲ್ಲ. ಆ ಕ್ಯಾಶ್ ಇನ್ಫ್ಲೋ ಯಾವ ರೀತಿ ವೇರಿಯೇಷನ್ ಆಗುತ್ತೋ ಆ ರೀತಿ ನೀವೇನ್ ಮಾಡ್ಬೇಕಾಗತ್ತೆ, ನಿಮ್ಮ ಆಯಾ ಮಂತ್ಲಿ ಇನ್ಕಮ್ಸ್ ನ ಏನ್ ಮಾಡ್ಬೇಕಾಗತ್ತೆ, ತೋರಿಸ್ಬೇಕಾಗತ್ತೆ. ದೆನ್ fifth step, list and total the expenses for the period as the need to be paid in each month's column. Once again, do not place an expenses in a column until you plan or paying it. Add ancillary expenses as they may happen, such as car registration, franchisee tax fees, or annual insurance premium. ಅಂದ್ರೆ ಅನ್ನೆಸರಿ ಆಗಿ ನೀವು ನಂಬರ್ ಆಫ್ ರೋಸ್ ನ ನೀವು ಜಾಸ್ತಿ ಇಟ್ಕೊಳಕ್ ಹೋಗ್ಬೇಡಿ. ಸೊ ನಿಮ್ಗೆ ಒಂದು ಐಡಿಯಾ ಇರುತ್ತೆ ಯಾವ್ಯಾವ ಸೋರ್ಸಸ್ ಇಂದ ಇನ್ಕಮ್ ಬರುತ್ತೆ, ಯಾವ್ಯಾವ ಸೋರ್ಸಸ್ ಇಂದ ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ. ಸೊ ಅದನ್ನ ಏನ್ ಮಾಡಿ ನೀಟಾಗಿ ಒಂದು ಟೈಮ್ ಫ್ರೇಮ್ ಅಲ್ಲಿ ಆ ಒಂದು ಎಕ್ಸ್ಪೆನ್ಸಸ್ ನ ಇನ್ಕಮ್ಸ್ ನ ಏನ್ ಮಾಡಿ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ದೆನ್ ಸಿಕ್ಸ್ತ್ ಸ್ಟೆಪ್, subtract the total expenses for the period from the total revenue. A complete cash budget does not have negative balance and balances to zero or has surplus that meets your desired savings goal ಅಂತ. ಸೊ ಯೂಶಲಿ ನಾವು 1 ಮಂತ್ ಅಂತ ಅಂದ್ರೆ ಇನ್ಕಮ್ ತಗೊಳ್ತೀವಿ ಮತ್ತೆ ಮೈನಸ್ ಎಕ್ಸ್ಪೆನ್ಸಸ್ ಮಾಡ್ತೀವಿ. ಸೊ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಏನಾಗುತ್ತೆ, ಯೂಶಲಿ ನಿಮ್ಮ ಸೇವಿಂಗ್ಸ್ ಆಗುತ್ತೆ. ಆ ಸೇವಿಂಗ್ಸು ನೆಗೆಟಿವ್ ಅಲ್ಲಾದ್ರೂ ಇರ್ಬೋದು, ಪಾಸಿಟಿವ್ ಅಲ್ಲಾದ್ರೂ ಇರ್ಬೋದು, ಅಥವಾ ಝೀರೋದಲ್ಲಾದ್ರೂ ಇರ್ಬೋದು. ಸೊ ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಆ ಸಬ್ಸ್ಟ್ರಾಕ್ಟ್ ಮಾಡಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅಂಡ್ ಲಾಸ್ಟ್ ಸ್ಟೆಪ್ ಇಸ್ ರಿವ್ಯೂ ಎಕ್ಸ್ಪೆನ್ಸಸ್ ಟು ಸಿ ವೇರ್ ಯು ಕ್ಯಾನ್ ರೆಡ್ಯೂಸ್ ದೆಮ್. ಅಂದ್ರೆ ಅರ್ಥ ಏನು, ಆ ಎಕ್ಸ್ಪೆನ್ಸಸ್ ಲಿಸ್ಟ್ ನ ಚೆಕ್ ಮಾಡ್ಕೊಳ್ಳಿ ಯಾವ ಜಾಗದಲ್ಲಿ ನಾನು ರೆಡ್ಯೂಸ್ ಮಾಡ್ಬೋದು ಅಂತ. ಸಿಂಪಲ್ ಥಿಂಗ್ಸ್ ಸಚ್ ಆಸ್ ಟರ್ನಿಂಗ್ ಆಫ್ ದ ಕಂಪ್ಯೂಟರ್ ಅಟ್ ದ ಎಂಡ್ ಆಫ್ ದ ವರ್ಕ್ ಡೇ ವಿಲ್ ರೆಡ್ಯೂಸ್ ಎನರ್ಜಿ ಕಾಸ್ಟ್. ವಾಕಿಂಗ್ ಟು ಲಂಚ್ ಇನ್ಸ್ಟೆಡ್ ಆಫ್ ಡ್ರೈವಿಂಗ್ ಕ್ಯಾನ್ ಸೇವ್ ಗ್ಯಾಸ್ ಅಂಡ್ ಈಟಿಂಗ್ ಇನ್ ವಿಲ್ ಸೇವ್ ಆನ್ ರೆಸ್ಟೋರೆಂಟ್ ಎಕ್ಸ್ಪೆನ್ಸಸ್ ಅಂತ. ಅರ್ಥ ಸಿಂಪಲ್ ಏನು ಅಂತ ಅಂದ್ರೆ, ಇವತ್ತು ನಾನು ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡೋದಕ್ಕೂ ಔಟ್ಸೈಡ್ ಹೋಗಿ ಯಾವ್ದೋ ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡು ಊಟ ಮಾಡೋದಕ್ಕೂ ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್. ನಿಮ್ಮ ಇನ್ಕಮ್ ಎಕ್ಸ್ಪೆನ್ಸಸ್ ನ ನೀವು ನಿಮ್ಮ ಸ್ಪ್ರೆಡ್ ಶೀಟ್ ಅಲ್ಲಿ ನೀವು ಎಂಟ್ರಿ ಮಾಡಬೇಕಾದಾಗ ಎಲ್ಲೋ ಒಂದ್ ಕಡೆ ನಿಮ್ಮ ಎಕ್ಸ್ಪೆನ್ಸಸ್ ಬಂದು ಏನಂತ ಇತ್ತು, ರೆಸ್ಟೋರೆಂಟ್ ಎಕ್ಸ್ಪೆನ್ಸಸ್ ಅಂತ ಇತ್ತು ಅಂತ ಅನ್ಕೊಳ್ಳಿ. ಸೊ ಅರ್ಥ ಏನು, ಯು ಕ್ಯಾನ್ ರೆಡ್ಯೂಸ್ ದಿಸ್ ಎಕ್ಸ್ಪೆನ್ಸಸ್, ರೆಡ್ಯೂಸ್ ಇಟ್. ನಾ ವಾಕಿಂಗ್ ಮಾಡೋದು ಇನ್ಸ್ಟೆಡ್ ಆಫ್ ಡ್ರೈವಿಂಗ್, ನೀವು ಊಟ ಆದ್ಮೇಲೆ ಅಥವಾ ನೀವು ಊಟಕ್ಕೋಸ್ಕರನೋ ಎಲ್ಲೋ ಹೊರಗಡೆ ಹೋಗೋದಕ್ಕೆ ನೀವು ಕಾರ್ನ ಡ್ರೈವ್ ಮಾಡಿ ಅಲ್ಲೇನೋ ಎಕ್ಸ್ಪೆನ್ಸ್ ಹಾಕೋದ್ರ ಬದಲು ಜಸ್ಟ್ ವಾಕ್ ಮಾಡಿ, ಸೊ ದಟ್ ಯು ಕ್ಯಾನ್ ರೆಡ್ಯೂಸ್ ಯುವರ್ ಎಕ್ಸ್ಪೆನ್ಸಸ್. ದೆನ್ ಕಂಪ್ಯೂಟರ್ ಟರ್ನ್ ಆಫ್ ದ ಕಂಪ್ಯೂಟರ್ ಅಟ್ ದ ಎಂಡ್ ಆಫ್ ದ ವರ್ಕಿಂಗ್ ಡೇ. ಸೊ ನೀವು ವರ್ಕ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಏನ್ ಮಾಡಿ, ನಿಮ್ಮ ಒಂದು ಲ್ಯಾಪ್ಟಾಪ್ ನ ಆಫ್ ಮಾಡಿ, ಸೊ ದಟ್ ಆಟೋಮೆಟಿಕಲಿ ಏನಾಗುತ್ತೆ, ನಿಮ್ಮ ವಾಟ್ ಯು ಕಾಲ್ಡ್ ಎಕ್ಸ್ಪೆನ್ಸಸ್ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ ಅಂತ ಏನ್ ಮಾಡ್ತಾರೆ. ಸೊ ಹೇಳ್ತಾ ಹೋಗ್ಬೋದು. ಐ ಥಿಂಕ್ 32 ಜನ ಇದ್ದೀರಾ. ಯಾರಿಗೆ ಪ್ರಿಯದರ್ಶಿನಿ ಮೆಸೇಜ್ ಮಾಡಿದ್ದೀರಾ, ಸರ್ ಎಲ್ಲರೂ ಕ್ಲಾಸ್ ಕನೆಕ್ಟ್ ಆಗ್ತಿಲ್ಲ ಅಂತ ಮೆಸೇಜ್ ಮಾಡ್ತಿದ್ದಾರೆ ಅಂತ. ಸರ್ ಲಲಿತಾ ಮತ್ತೆ ಕಾವ್ಯ ಅವರೆಲ್ಲರೂ ಮೆಸೇಜ್ ಹಾಕ್ತಿದ್ದಾರೆ ಸರ್. ಇವಾಗ ಲಲಿತಾ ಬಂದ್ರು. ನನ್ಗೆ ಈಗ ಕನೆಕ್ಟ್ ಆಯ್ತು ಸರ್. ಓಕೆ ಓಕೆ ಫೈನ್. ನಾ ಸೊ ಈ ತರ ನೀವು 7 ಸ್ಟೆಪ್ಸ್ ಮುಖಾಂತರ ಏನ್ ಮಾಡ್ತೀರಾ, ನಿಮ್ಮ ಒಂದು ಕ್ಯಾಶ್ ಬಡ್ಜೆಟ್ ನ ಏನ್ ಮಾಡ್ತೀರಾ, ಪ್ರಿಪೇರ್ ಮಾಡ್ತಾ ಹೋಗ್ತೀರಾ. ನಾ ಸರ್ ಇದನ್ನ ಎಕ್ಸೆಲ್ ಅಲ್ಲಿ ಯಾವ ರೀತಿ ತೋರಿಸ್ಬೋದು ಸರ್? ಎಕ್ಸೆಲ್ ಅಲ್ಲಿ ನೀವು ತೋರಿಸ್ಬೇಕಾದಾಗ ಐ ಥಿಂಕ್ ನೀವು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಡಿಗ್ರಿಗಳಲ್ಲಿ ನೀವು ಓದ್ಬೇಕಾದಾಗ ನೀವೆಲ್ಲ ಈ ಪ್ರಾಬ್ಲಮ್ಸ್ಗಳೆಲ್ಲ ಮಾಡಿರ್ತೀರಾ. ಜಸ್ಟ್ ನಾನು ಟೈಪ್ ಮಾಡ್ತಾ ಹೋಗ್ತೀನಿ. ಐ ಥಿಂಕ್ ನೀವು ಅದನ್ನ ನೋಡಿದ ತಕ್ಷಣ ನಿಮ್ಗೊಂದು ಐಡಿಯಾ ಬರುತ್ತೆ. ಕ್ಯಾಶ್ ಬಡ್ಜೆಟ್ ಫಾರ್ ದ ಮಂತ್ಸ್ ಏಪ್ರಿಲ್, ಮೇ, ಜೂನ್ ಅಂತ ಹಾಕೊಳ್ತೀನಿ. ಆಮೇಲೆ ಇಲ್ಲಿ ಎಕ್ಸ್ಪೆಕ್ಟೆಡ್ ರೆಸಿಪ್ಟ್ಸ್ ಯಾವ್ದ್ಯಾವ್ದು ಇರ್ಬೋದು, ಮೇ ಬಿ ಲೈಕ್ ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಇರ್ಬೋದು. ಹಂಗೆ ಹೇಳ್ತಾ ಹೋಗಿ ಯಾರಾದ್ರೊಬ್ರು. ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಅಂದ್ರೆ ಏನು? ಏನು ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಅಂದ್ರೆ? ಏನ್ರೋ ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಅಂದ್ರೆ?
ಟೋಟಲ್ ಎಕ್ಸ್ಪೆಕ್ಟೆಡ್ ರೆಸಿಪ್ಟ್ಸ್. ಸೊ ಆಯಿತು, ನೆಕ್ಸ್ಟ್ ಏನು ಮಾಡ್ತೀನಿ ನಾನು, ಎಕ್ಸ್ಪೆಕ್ಟೆಡ್ ಪೇಮೆಂಟ್ಸ್ ಹಾಕ್ತೀನಿ. ಪೇಮೆಂಟ್ಸ್ ಏನೇನು ಪೇಮೆಂಟ್ಸ್ ಇರ್ಬೋದು? ಓಕೆ, ಯಾರಾದರೂ ಒಬ್ರು ಹೇಳಿ, ಕ್ರೆಡಿಟ್ ಪರ್ಚೇಸ್ ಅಂದರೆ ಏನು? ಕ್ಯಾಶ್ ಪರ್ಚೇಸಸ್ ಇರ್ಬೋದು, ದೆನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇರ್ಬೋದು, ಡ್ರಾಯಿಂಗ್ಸ್ ಇರ್ಬೋದು, GST ಲಯಬಿಲಿಟಿ ಇರ್ಬೋದು, ಎಕ್ವಿಪ್ಮೆಂಟ್ ಚಾರ್ಜಸ್ ಇರ್ಬೋದು, ಮೇಂಟೆನೆನ್ಸ್ ಚಾರ್ಜಸ್ ಇರ್ಬೋದು. ಸೊ ಟೋಟಲ್ ಎಕ್ಸ್ಪೆಕ್ಟೆಡ್ ಪೇಮೆಂಟ್ಸ್. ನಿಮ್ಗೆ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ, ಎಕ್ಸೆಲ್ ಸ್ಕ್ರೀನು? ಎಸ್ ಸರ್. ಓಕೆ, ಕ್ಯಾಶ್ ಬ್ಯಾಲೆನ್ಸ್ ಓಪನಿಂಗ್, then receipts less payments, so which will match your ನಿಮ್ಮ ಕ್ಲೋಸಿಂಗ್ ಬ್ಯಾಲೆನ್ಸ್ಗೆ ಮ್ಯಾಚ್ ಆಗಬೇಕು. ಇದೇ ತಾನೇ ನೀವು ಮಾಡ್ತಾ ಇದ್ದಿದ್ದು. ಈ ಥರ ಒಂದು ನೀಟಾಗಿ ಒಂದು ಟೇಬಲ್ನ ಹಾಕ್ಕೊಂಡು ಸೊ ಏನು ಮಾಡ್ತಾ ಇದ್ರಿ ನೀವು, ನಿಮ್ಮ ಕ್ಯಾಶ್ ಬಡ್ಜೆಟನ್ನು ಪ್ರಿಪೇರ್ ಮಾಡ್ತಾ ಇದ್ರಿ. ಸೊ ನಾನು ಇಲ್ಲಿ ಏನೇನು ಕೊಟ್ಟಿದ್ದೀನಿ, ಕ್ಯಾಶ್ ರೆಸಿಪ್ಟ್ಸ್ಗಳು ಕೊಟ್ಟಿದ್ದೀನಿ, ಹಾಗೆ ಇಲ್ಲಿ ಎಕ್ಸ್ಪೆಕ್ಟೆಡ್ ಪೇಮೆಂಟ್ಸ್ಗಳು ಕೊಟ್ಟಿದ್ದೀನಿ. ಸೊ ನಿನಗೆ ಟೋಟಲ್ ಎಕ್ಸ್ಪೆಕ್ಟೆಡ್ ರೆಸಿಪ್ಟ್ ಸಿಗುತ್ತೆ, ಟೋಟಲ್ ಎಕ್ಸ್ಪೆಕ್ಟೆಡ್ ಪೇಮೆಂಟ್ ಸಿಗುತ್ತೆ, ಓಪನಿಂಗ್ ಬ್ಯಾಲೆನ್ಸು, ಕ್ಲೋಸಿಂಗ್ ಬ್ಯಾಲೆನ್ಸು ಮತ್ತು ರೆಸಿಪ್ಟ್ಸ್ ಪ್ಲಸ್ ಪೇಮೆಂಟ್ಸು. ಸೊ ಯೂಶ್ವಲಿ ಲೈಕ್ ನಿಮ್ಮ ಒಂದು ಏನಂತ ಕರಿತೀವಿ, ಈ ಕ್ಯಾಶ್ ಬಡ್ಜೆಟ್ ಫಾರ್ಮೆಟ್ ಮಾಡ್ಕೊಳ್ಬೇಕಾದಾಗ ಈ ರೀತಿ ಏನು ಮಾಡಿಬಿಡ್ತಾರೆ, ಸೆಟಪ್ ಮಾಡಿಬಿಡ್ತಾರೆ. ಈ ಥರ ಫುಲ್ ಆಯಾ ಕಂಪ್ನಿ ಇರ್ಬೋದು ಅಥವಾ ಒಬ್ಬ ಇಂಡಿವಿಜುವಲ್ ಇರ್ಬೋದು, ಅವನಿಗೆ ಆಗುವಂಥ ಎಕ್ಸ್ಪೆಂಡಿಚರ್ಸ್ಗಳು ಏನೇನು ಬರುತ್ತೆ ಅವನ್ನೆಲ್ಲ ಏನು ಮಾಡಿಬಿಡ್ತಾನೆ, ಈ ಥರ ನೀಟಾಗಿ ಲಿಸ್ಟ್ ಔಟ್ ಮಾಡ್ತಾನೆ. ಹಾಗೆ ಏನೇನು ಇನ್ಕಮ್ ಬರುತ್ತೋ ಆ ಇನ್ಕಮ್ಸ್ ಎಲ್ಲ ಏನು ಮಾಡಿಬಿಡ್ತಾನೆ, ಲಿಸ್ಟ್ ಔಟ್ ಮಾಡ್ತಾನೆ. ಈಗ ನಾನು ಒಂದು ಕಡೆಯಲ್ಲಿ ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಅಂತ ಹಾಕಿದ್ದೀನಿ. ಏನಪ್ಪ ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಅಂದರೆ, ನಾನು ಯಾರಿಗೋ ಒಬ್ಬರಿಗೆ ಸೇಲ್ಸ್ ಮಾಡಿದ್ದೀನಿ, ಬಟ್ ನನಗೆ ದುಡ್ಡು ಬಂದಿಲ್ಲ, ಮೇ ಬಿ ಅವ್ರು ಇನ್ನೊಂದು ತಿಂಗಳು ಬಿಟ್ಟು ಕೊಡ್ತೀನಿ ಅಂತ ಹೇಳಿರ್ತಾರೆ. ಅದನ್ನ ಏನಂತ ಕರಿತೀನಿ, ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಅಂತ ಕರಿತೀನಿ. ಕ್ಯಾಶ್ ಸೇಲ್ಸು, ಇವತ್ತು ನಾನು ಸೇಲ್ ಮಾಡ್ತೀನಿ, ಇಮಿಡಿಯೇಟಾಗಿ ನನಗೆ ದುಡ್ಡು ಬರೋದು. ಡಿವಿಡೆಂಡ್ ಇನ್ಕಮ್, ಎಲ್ಲೋ ಶೇರ್ಸ್ ಇನ್ವೆಸ್ಟ್ ಮಾಡ್ತೀನಿ, ಇನ್ಕಮ್ ಬರೋದು. ಇಂಟ್ರೆಸ್ಟ್ ಇನ್ಕಮ್, ಎಲ್ಲೋ ಡೆಪಾಸಿಟ್ ಮಾಡಿರ್ತೀನಿ, ಅದ್ರ ಮುಖಾಂತರ ಇನ್ಕಮ್ ಬರೋದು. ಸೊ ನನಗೆ ಈಸ್ ಈಕ್ವಲ್ ಟು ಸಮ್ ಆಫ್ ಇಷ್ಟನ್ನು ಟೋಟಲ್ ಮಾಡಿದ್ರೆ ಸೊ ನನಗೆ ಏನು ಸಿಗುತ್ತಪ್ಪ, ಟೋಟಲ್ ಎಕ್ಸ್ಪೆಕ್ಟೆಡ್ ರೆಸಿಪ್ಟ್ ಸಿಗುತ್ತೆ. ಹಾಗೇನೆ ಕ್ರೆಡಿಟ್ ಪರ್ಚೇಸ್ ಅಂದ್ರೆ ಏನು, ನಾನು ಯಾರ ಹತ್ರನೋ ಪರ್ಚೇಸ್ ಮಾಡಿರ್ತೀನಿ, ಸೊ ನಾನು ಪೇಮೆಂಟ್ ಮಾಡಬೇಕು ಅವರಿಗೆ. ಸೊ ಪೇಮೆಂಟ್ ಮಾಡಿರಲ್ಲ, ಅಥವಾ ಈ ಮಂತ್ ಲಾಸ್ಟ್ ಮಂತ್ ಪೇಮೆಂಟನ್ನು ಈ ಮಂತ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಏನೋ ಕ್ಯಾಶ್ ಪರ್ಚೇಸು, ಯಾವುದೋ ಒಂದು ಏನೋ ಇಮಿಡಿಯೇಟಾಗಿ ಪರ್ಚೇಸ್ ಮಾಡಿ ಇಮಿಡಿಯೇಟಾಗಿ ಪೇಮೆಂಟ್ ಮಾಡ್ತಾ ಇದ್ದೀನಿ. ಯಾವುದೋ ಒಂದು ಸಣ್ಣ ಪುಟ್ಟ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಇದೆ. ಡ್ರಾಯಿಂಗ್ಸು ಪರ್ಸನಲ್ ಯೂಸ್ಗೆ, ಎಲ್ಲೋ ಈ ಮಂತ್ GST ಕಟ್ಟಬೇಕು ನಾನು. ದೆನ್ ಎಕ್ವಿಪ್ಮೆಂಟ್, ಏನೇನೋ ಒಂದು ಮೆಷಿನರಿನೋ ಏನೋ ಪರ್ಚೇಸ್ ಮಾಡಿದ್ದೀನಿ. ದೆನ್ ಮೇಂಟೆನೆನ್ಸು, ಸೊ ಟೋಟಲ್ ಮೇಂಟೆನೆನ್ಸ್ ಚಾರ್ಜಸ್ ತಗೊಳ್ಬೇಕು. ನಾವು ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ನನಗೆ ಏನು ಸಿಗುತ್ತೆ, ಎಕ್ಸ್ಪೆಕ್ಟೆಡ್ ಪೇಮೆಂಟ್ ಸಿಗುತ್ತೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಯೂಶುವಲಿ ಅದನ್ನು ಡೈರೆಕ್ಟಾಗಿ ನಿಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ, ತಗೊಳ್ತೀರಾ. ನೆಕ್ಸ್ಟು ನಿಮ್ಮ ರೆಸಿಪ್ಟ್ಸ್ ಮೈನಸ್ ಲೆಸ್ ಪೇಮೆಂಟ್ಸ್ ಏನಾಗುತ್ತೆ, ಏನು ಟೋಟಲ್ ರೆಸಿಪ್ಟ್ಸ್ ಇದೆಯೋ ಅಬ್ಸರ್ವ್ ಮಾಡಿ. ನಾನು ಏನು ಮಾಡ್ತಾ ಇದ್ದೀನಿ, ನಾನು ಜಸ್ಟ್ ಫಾರ್ಮುಲಾಸ್ಗಳನ್ನ ಇಲ್ಲಿ ಅಟ್ಯಾಚ್ ಮಾಡಿ ಬಿಟ್ಬಿಡ್ತಾ ಇದ್ದೀನಿ, ನಾನೇನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ಗಳು ತೋರಿಸ್ತಾ ಇಲ್ಲ. ನಾವು ಕ್ಯಾಶ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಏನಾಗುತ್ತೆ, ಓಪನಿಂಗ್ ಎಷ್ಟಿತ್ತು ಪ್ಲಸ್ ನಿಮ್ಮ ರೆಸಿಪ್ಟ್ಸ್ ಲೆಸ್ ಪೇಮೆಂಟ್ಸ್ ಏನಾಗಿದೆ ಅದು ಏನಾಗುತ್ತೆ, ನಿಮ್ಮ ಕ್ಯಾಶ್ ಬ್ಯಾಲೆನ್ಸ್ ಆಗುತ್ತೆ. ಫೈನ್. ಈ ಕ್ಲೋಸಿಂಗ್ ಬ್ಯಾಲೆನ್ಸು ಏಪ್ರಿಲ್ ಮಂತ್ದು ಮೇಗೆ ಏನಾಗತ್ತಪ್ಪ, ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಸೊ ನಾನು ಏನ್ ಮಾಡ್ತೀನಿ, ಓಪನಿಂಗ್ ಬ್ಯಾಲೆನ್ಸ್ ಜಾಗದಲ್ಲಿ ಇಲ್ಲಿ ಹಾಕೊಳ್ತೀನಿ. ಇದನ್ನ ಹಾಗೆ ಜಸ್ಟ್ ಡ್ರ್ಯಾಗ್ ಮಾಡ್ಕೊಳ್ತೀನಿ, ಇದನ್ನು ಹಾಗೆ ಡ್ರ್ಯಾಗ್ ಮಾಡ್ಕೊಳ್ತೀನಿ, ಮತ್ತೆ ಇದನ್ನು ಹಾಗೆ ಡ್ರ್ಯಾಗ್ ಮಾಡ್ಕೊಳ್ತೀನಿ. ಆಮೇಲೆ ಇಲ್ಲಿ ಏನ್ ವ್ಯಾಲ್ಯೂ ಬರುತ್ತೋ
ಇಲ್ಲಿ ಏನ್ ಮಾಡ್ತೀನಿ, ಮೇ ಮಂತ್ ನ ಕ್ಲೋಸಿಂಗು ಜೂನ್ ಮಂತ್ ನ ಓಪನಿಂಗ್ ಆಗುತ್ತೆ. ಈ ರೀತಿ ಸೆಟ್ ಮಾಡ್ಬಿಡ್ತಾರೆ ಏನನ್ನ, ನಿಮ್ಮ ಒಂದು ಕ್ಯಾಶ್ ಬಡ್ಜೆಟ್ ಫಾರ್ಮೆಟ್ ನ. ಇದೊಂಥರ ಟೆಂಪ್ಲೇಟ್ ಇದ್ದಂಗೆ. ಈ ತರ ಟೆಂಪ್ಲೇಟ್ ರೆಡಿ ಮಾಡ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ಸೊ ಬಿಟ್ಬಿಡ್ತಾರೆ. ನಾವು ಟೆಂಪ್ಲೇಟ್ ರೆಡಿ ಆದ್ಮೇಲೆ ನೆಕ್ಸ್ಟ್ ಕೆಲಸ ಮಾಡೋದು ಏನವರು, ಸೊ ಎಲ್ಲೆಲ್ಲಿ ಇನ್ಫಾರ್ಮೇಶನ್ಸ್ಗಳು ಯಾವ್ಯಾವ ಜಾಗಕ್ಕೆ ಹಾಕೋಬೇಕು ಆ ಜಾಗದಲ್ಲಿ ಎಲ್ಲ ನೀಟಾಗಿ ಏನ್ ಮಾಡ್ತಾ ಹೋಗ್ತಾರೆ, ಹಾಕೊಳ್ತಾ ಹೋಗ್ತಾರೆ ಇವಾಗ. ಸೊ ಇವಾಗ ನೀವು ಏನೇ ಅಪ್ಡೇಟ್ ಮಾಡಿದ್ರು ಏನಾಗುತ್ತೆ, ಆಟೋಮೆಟಿಕ್ ಆಗಿ ಏನಾಗುತ್ತೆ, ರಿಫ್ಲೆಕ್ಷನ್ ಆಗಿ ಹೋಗ್ಬಿಡುತ್ತೆ. ಹೆಂಗೆ, ಸೇ ಫಾರ್ ಎಕ್ಸಾಂಪಲ್ ನಾನೀಗ ಕಲೆಕ್ಷನ್ ಫ್ರಮ್ ಡೆಟಾರ್ಸ್ 56,000 ಕೊಟ್ಟಿದ್ದೀನಿ, ಕ್ಯಾಶ್ ಸೇಲ್ಸ್ 45,000, ಡಿವಿಡೆಂಡ್ ಇನ್ಕಮ್ 7,000, ಇಂಟ್ರೆಸ್ಟ್ ಇನ್ಕಮ್ 800 ರೂಪಾಯಿ, ದೆನ್ ಕ್ರೆಡಿಟ್ ಪರ್ಚೇಸು 60,000, ಕ್ಯಾಶ್ ಪರ್ಚೇಸು 5,000, ಆಪರೇಟಿಂಗ್ ಎಕ್ಸ್ಪೆಂಡಿಚರ್ 7,000, ಡ್ರಾಯಿಂಗ್ಸು 800, GST ಪೇಯಬಲ್ 4,500, equipment charges 7,000, maintenance charges 900. ಸಿ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಎಲ್ಲ ವ್ಯಾಲ್ಯೂಸು ಅಪ್ಡೇಟ್ ಆಗ್ತಾ ಹೋಗ್ಬಿಡುತ್ತೆ. ಸೊ ನಾನು ಇಲ್ಲಿ ಮತ್ತೆ ನಾನು ವ್ಯಾಲ್ಯೂಸ್ಗಳು ಚೇಂಜ್ ಮಾಡ್ಕೊಂಡು ನೀವು ಆ್ಯಡ್ ಮಾಡ್ಕೊಳ್ತಾ ಹೋದಂಗೆ ಎಲ್ಲ ಏನಾಗ್ತಾ ಹೋಗುತ್ತೆ, ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ಈ ತರ ನೀವೇನ್ ಮಾಡ್ತಾರೆ, ಕಂಪ್ನೀಸ್ಗಳಲ್ಲಿ ಕ್ಯಾಶ್ ಬಡ್ಜೆಟ್ ಫಾರ್ಮೆಟ್ ಅನ್ನ ಏನ್ ಮಾಡ್ಬಿಡ್ತಾರೆ, ರೆಡಿ ಇಟ್ಕೊಂಡ್ಬಿಡ್ತಾರೆ. ಸೊ ರೆಡಿ ಇಟ್ಕೊಂಡಾಗ ಏನಾಗುತ್ತೆ ಅವರಿಗೆ, ಸೊ ಆಟೋಮೆಟಿಕ್ ಆಗಿ ಸೊ ಅವರ ಒಂದು ಓವರ್ ಆಲ್ ಕ್ಯಾಶ್ ಇನ್ಫ್ಲೋ ಔಟ್ಫ್ಲೋ ಎಲ್ಲ ಏನಾಗ್ತಾ ಹೋಗುತ್ತೆ, ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ನೆಗೆಟಿವ್ ಬ್ಯಾಲೆನ್ಸು, ನಿನ್ನ ಕ್ಯಾಶ್ ಓಪನಿಂಗ್ ಬ್ಯಾಲೆನ್ಸು 43,600 ಇತ್ತು, ಕ್ಲೋಸಿಂಗ್ ಬ್ಯಾಲೆನ್ಸು 25,700 ಆಯ್ತು. ಅದು ಹಾಗೆ ಏನಾಯ್ತು, ಕ್ಯಾರಿ ಫಾರ್ವರ್ಡ್ ಆಯ್ತು ನೆಕ್ಸ್ಟ್ ಇಯರ್, ನೆಕ್ಸ್ಟ್ ಮಂತ್ಗೆ. ಸೊ ನಾವು ನೆಕ್ಸ್ಟ್ ಜೂನ್ ಮಂತ್ ಆಡ್ ಅಪ್ ಮಾಡ್ಕೊಂಡು ಹೋಗ್ತೀನಿ. 5,000, 6,000, 8,000. ಸೊ ಇಲ್ಲಿ ನಾನು ಪರ್ಚೇಸಸ್ ಏನೇನು ಮಾಡಿದ್ದೀನಿ ಹಾಕೊಳ್ತೀನಿ. ಈ ತರ ನೀವು ಎಷ್ಟು ತಿಂಗಳುಗಳಿಗೆ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಈಸಿ ಟ್ರ್ಯಾಕಿಂಗ್ ಗೊತ್ತಾಗ್ಬಿಡತ್ತೆ, ಅಥವಾ ಈಸಿಯಾಗಿ ನೀವೇನ್ ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು ಯಾವ್ಯಾವ ಏನೋ ಮಂತ್ ಅಲ್ಲಿ ಎಷ್ಟೆಷ್ಟು ಕ್ಯಾಶ್ ಇನ್ಫ್ಲೋ ಆಗಿದೆ, ಎಷ್ಟೆಷ್ಟು ಕ್ಯಾಶ್ ಔಟ್ಫ್ಲೋ ಆಗಿದೆ. ಸೊ ಇದೆಲ್ಲ ಇನ್ಫಾರ್ಮೇಶನ್ ಏನ್ ಮಾಡ್ಬೋದು, ಈಸಿಯಾಗಿ ಟ್ರ್ಯಾಕ್ ಮಾಡ್ಕೊಂಡು ಏನ್ ಮಾಡ್ಬೋದು ಹೋಗ್ಬೋದು. ಸೊ ದಿಸ್ ಈಸ್ ಹೌ ದ ಕ್ಯಾಶ್ ಬಡ್ಜೆಟ್ ವಿಲ್ ಗೋಯಿಂಗ್ ಟು ಬಿ ಪ್ರಿಪೇರ್. ಹೋಪ್ ನಾನು ಮಾತಾಡ್ತಿರೋದು ನಿಮ್ಗೆ ಅರ್ಥ ಆಗ್ತಿದೆಯಲ್ವಾ? ಎಸ್ ಸರ್. ನೆಕ್ಸ್ಟ್ ಕಾನ್ಸೆಪ್ಟ್ ಇರೋದು ಬಂದು ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಬಗ್ಗೆ. ಹೌ ಟು ಪ್ರಿಪೇರ್ ಅಥವಾ ಹೌ ಟು ಶೋ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇನ್ ಎಕ್ಸೆಲ್ ಶೀಟ್ ಅಂಡ್ ಹೌ ಟು ಶೋ ದ ಬ್ಯಾಲೆನ್ಸ್ ಶೀಟ್ ಇನ್ ಎಕ್ಸೆಲ್ ಶೀಟ್ ಅಂತ. ಸೊ ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂಚೂರು ಥಿಯರಿ ನೋಡ್ಬಿಡೋಣ. ಹೋಪ್ ನಿಮ್ಗೆ ಈ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ನೋಡಿ. ಡೌನ್ಲೋಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಕ್ಸೆಲ್ ಟೆಂಪ್ಲೇಟ್ ಅಂತ ಕಾಣಿಸ್ತಾ ಇದೆಯಾ? ಓಕೆ ಫೈನ್. ಸೊ ಯೂಶಲಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದು ಏನಕ್ಕೋಸ್ಕರ ಪ್ರಿಪೇರ್ ಮಾಡ್ತೀವಿ, ಟು ನೋ the profit or loss of the organization. ಒಂದು ಆರ್ಗನೈಸೇಷನ್ ನ ಪ್ರಾಫಿಟ್ ಏನಿದೆ ಅಥವಾ ಲಾಸ್ ಏನಿದೆ ಅದನ್ನ ನಾನು ಚೆಕ್ ಮಾಡೋದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, P&L ಅಕೌಂಟ್ ನ ಪ್ರಿಪೇರ್ ಮಾಡ್ತೀನಿ. ಸೊ ಈ P&L ಅಕೌಂಟ್ ಬಂದು ಇಟ್ ಇಸ್ ಅ ಸಮ್ಮರಿ ಆಫ್ ಇನ್ಕಮ್ ಅಂಡ್ ಸಮ್ಮರಿ ಆಫ್ ಎಕ್ಸ್ಪೆಂಡಿಚರ್. ಸೊ ದಟ್ ಈಸ್ ವಾಟ್ ನಿಮ್ಮ P&L ಅಕೌಂಟ್ ಅನ್ನೋದು ತೋರಿಸುವಂಥದ್ದು. ಸೊ ಯೂಶಲಿ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾದಾಗ ಯೂಶಲಿ ಎರಡು ಯೂಸ್ ಮಾಡ್ತೀರಾ, ಒಂದು ಸಿಂಗಲ್ ಸ್ಟೆಪ್ ಮತ್ತು ಇನ್ನೊಂದು ಮಲ್ಟಿ ಸ್ಟೆಪ್ ಅಂತ. ಸಿಂಗಲ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀರಾ, ಸಿಂಪ್ಲಿ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ತೀರಾ, ಟೋಟಲ್ ರೆವಿನ್ಯೂ ಎಷ್ಟಾಗಿದೆ, ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟಾಗಿದೆ, ನೆಟ್ ಪ್ರಾಫಿಟ್ ಬಂದಿದೆಯಾ ಲಾಸ್ ಬಂದಿದೆಯಾ ಏನ್ ಮಾಡ್ಬಿಡ್ತೀರಾ, ಹೇಳ್ಬಿಡ್ತೀರಾ. ನಾವು ಮಲ್ಟಿಪಲ್ ಸ್ಟೆಪ್ಸ್ ಅಲ್ಲಿ ಏನ್ ಮಾಡ್ತೀರಾ, ಐ ಥಿಂಕ್ ನೀವೆಲ್ಲರೂ ಟ್ರೇಡಿಂಗು P&L ಅಕೌಂಟ್ ನ ಪ್ರಿಪೇರ್ ಮಾಡೋದು ಐ ಥಿಂಕ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ.
ತುಂಬಾ ದೊಡ್ಡ ದೊಡ್ಡ ಕಂಪನೀಸ್ಗಳಿಗೆಲ್ಲ ನಿಮಗೆ ನಂಬರ್ ಆಫ್ ಇನ್ಕಮ್ಸ್ ನಂಬರ್ ಆಫ್ ಎಕ್ಸ್ಪೆಂಡಿಚರ್ಸ್ ಜಾಸ್ತಿ ಇರೋದ್ರಿಂದ ಸೊ ದೇ ವಿಲ್ ಗೋನ್ ಟು ಯೂಸ್ ದಿಸ್ ಮಲ್ಟಿಪಲ್ ಸ್ಟೆಪ್ ಮೆಥಡ್ ನ ಯೂಸ್ ಮಾಡ್ತಾರೆ. ಹಿಂಗೆ ಒಂದು first step is calculate the gross profit, then make a total of operating expenses, then deduct them from the gross profit, then you will get the income from operating activity, then deduct expenses from income from operation. This will be your earnings before investment and taxes. The final step is to deduct the taxes, and finally it gives the net income. ಸೊ ನೀವೇನು ನಿಮ್ಮ P&L ಅಕೌಂಟ್ ನ ಪ್ರಿಪೇರ್ ಮಾಡ್ತಿರಲ್ಲ, ಸೊ ಆಸ್ ಇಟ್ ಈಸ್ ನೀವು ಹಾಗೇನೆ ಏನ್ ಮಾಡ್ತೀರಾ, ನಿಮ್ಮ ಒಂದು ಎಕ್ಸೆಲ್ ಶೀಟ್ ಅಲ್ಲಿ ಏನ್ ಮಾಡ್ತೀರಾ, ಇದೇ ಪ್ರೋಸೆಸ್ ಅಲ್ಲೇ ಏನ್ ಮಾಡ್ತೀರಾ, ಪ್ರಿಪೇರ್ ಮಾಡ್ತಾ ಹೋಗ್ತೀರಾ. ರಿಮೆಂಬರ್ ಒನ್ ಥಿಂಗ್, ನಿಮ್ಗೆ ಮುಂಚೆ ಎಲ್ಲ ಇದ್ದಿದ್ದು ಹಾರಿಜಾಂಟಲ್ ಫಾರ್ಮೆಟ್ ಅಲ್ಲಿ ಇದ್ದಿದ್ದು P&L ಅಕೌಂಟು, ಇವಾಗ ನಿಮ್ಮ P&L ಅಕೌಂಟು ಮತ್ತೆ ಬ್ಯಾಲೆನ್ಸ್ ಶೀಟ್ ಏನಾಗಿದೆ, ನೀವು ವರ್ಟಿಕಲ್ ಫಾರ್ಮೆಟ್ ಅಲ್ಲಿ ಬರೀತೀರಾ. ಹೋಪ್ ನಿಮ್ಗೆ ಗೊತ್ತಿದೆ ಅಂತ ಅನ್ಸುತ್ತೆ, ಯಾಕಂದ್ರೆ ನೀವೆಲ್ಲರೂ ಆನ್ಯುವಲ್ ರಿಪೋರ್ಟ್ ಗಳನ್ನ ನೋಡ್ತಾ ಇದ್ದೀರಾ. ಎಲ್ಲವೂ ಹೆಂಗಿರುತ್ತೆ, ಸ್ಟಾರ್ಟಿಂಗ್ ಫ್ರಮ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಮೇಲ್ಗಡೆ ಇದ್ರೆ, ಅದಾದ್ಮೇಲೆ ಕೆಳಗಡೆ ಬಂದು ಏನಾಗಿರುತ್ತೆ, ಎಕ್ಸ್ಪೆಂಡಿಚರ್ ಅಥವಾ ಆಪರೇಟಿಂಗ್ ಎಕ್ಸ್ಪೆಂಡಿಚರ್ ಅಂತ ಏನ್ ಮಾಡಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ. ಪರ್ಪಸ್ ಆಫ್ ಪ್ರಿಪೇರಿಂಗ್ ದ P&L ಅಕೌಂಟ್ ಏನಕ್ಕೋಸ್ಕರ ಪ್ರಿಪೇರ್ ಮಾಡ್ತಾರೆ, ಯಾರಾದ್ರೂ ಒಬ್ರು ಓದ್ತೀರಾ? 5 ಪಾಯಿಂಟ್ ಇದೆಯಲ್ಲ. It provides a brief understanding of the financial health of a company. ಒಂದು ಕಂಪನಿಯ ಫೈನಾನ್ಷಿಯಲ್ ಹೆಲ್ತ್ ಹೆಂಗಿದೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅನ್ನೋದು ಗೊತ್ತಾಗುತ್ತೆ. 1 2 It helps to project revenues. ಸೊ ಇದು ನಿಮ್ಗೆ ರೆವಿನ್ಯೂ ಎಷ್ಟು ರೆಕಗ್ನೈಸ್ ಆಗ್ತಾ ಇದೆ ಅಂತ ಈಸಿಯಾಗಿ ನೀವೇನ್ ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು. 3 Forecast expenditures. ಓಕೆ, ನಿಮ್ಮ ಒಂದು ಎಕ್ಸ್ಪೆಂಡಿಚರ್ ಯಾವ ರೀತಿ ನೀವು ಇನ್ಕರ್ ಮಾಡ್ಕೊಂಡಿದ್ದೀರಾ, ಮುಂದೆ ಯಾವ ರೀತಿ ಇನ್ಕರ್ ಮಾಡ್ಕೊಳ್ಬಹುದು ಅನ್ನೋ ಒಂದು ಐಡಿಯಾನ ಏನ್ ಮಾಡುತ್ತೆ, ಕೊಡುತ್ತೆ. ನೆಕ್ಸ್ಟ್ Compare actual performance with projection. ಸೊ ನೀವು ಏನ್ ಪ್ರೊಜೆಕ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಪ್ರಿಪೇರ್ ಮಾಡ್ತೀರಾ, ಸೊ ಇದನ್ನ ಇಟ್ಕೊಂಡು ನಿಮ್ಮ ಆಕ್ಚುಯಲ್ ಏನ್ ಇನ್ಕರ್ ಆಗಿರುತ್ತೋ ಅದನ್ನ ಇಟ್ಕೊಂಡು ಏನ್ ಮಾಡ್ಬೋದು, ಕಂಪ್ಯಾರಿಸನ್ ಮಾಡ್ಬೋದು. ಲಾಸ್ಟ್ Maintain provision and reserves depending on the financial health of the company. ಒಂದು ಕಂಪನಿಯ ಒಂದು ಫೈನಾನ್ಷಿಯಲ್ ಸಿಚುವೇಶನ್ ನೋಡ್ಕೊಂಡು ನಾನೇನಾದ್ರು ಎಕ್ಸ್ಟ್ರಾ ರಿಸರ್ವ್ಸ್ ಅಂತ ಸಪ್ರೇಟ್ ಆಗಿ ಎತ್ತಿಟ್ಕೋಬೇಕು ಅಥವಾ ಯಾವ್ದಾದ್ರು ಸಪ್ರೇಟ್ ಆಗಿ ಪ್ರಾವಿಷನ್ ಅಂತ ಮಾಡಿ ಇಟ್ಕೊಳ್ಬೇಕಾ, ಏನ್ ಮಾಡ್ಬೇಕು ಅನ್ನೋದು ಕ್ಲಿಯರ್ ಆಗಿ ಏನಾಗುತ್ತೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಯೂಶಲಿ ಇವಾಗ ಮುಂಚೆ ಇರ್ಲಿಲ್ಲ, ಬಟ್ ಇವಾಗ ಏನಾಗಿದೆ, ಒಂದು ಸಪ್ರೇಟ್ ಆಗಿ ಒಂದು ಟೆಂಪ್ಲೇಟ್ ಅಂತಾನೆ ಕೊಟ್ಬಿಡ್ತಾರೆ ನಿಮ್ಗೆ. ಈ ಟೆಂಪ್ಲೇಟ್ ಮುಖಾಂತರ ಏನ್ ಮಾಡ್ಬೋದು, ಈಸಿಯಾಗಿ ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ಬಿಡ್ಬೋದು. ಸೊ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ. ಈ ಒಂದು ಟೆಂಪ್ಲೇಟ್ಸ್ ಗಳಲ್ಲಿ ಏನಾಗಿರುತ್ತೆ, ಒಂದು ಬೇಸಿಕ್ ಐಡಿಯಾ ಕೊಡುತ್ತೆ, ಯಾವ ರೀತಿ ನಿಮ್ಮ ಒಂದು ಏನೋ ಎಕ್ಸೆಲ್ ಶೀಟ್ ಅಲ್ಲಿ ನಿಮ್ಗೆ ಒಂದು ವಾಟ್ ಯು ಕಾಲ್ಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ರೀತಿ ಇರುತ್ತೆ ಅಂತ. ಸೊ ಯೂಶಲಿ ನಿಮ್ಮ ಫಾರ್ಮೆಟ್ ಅಲ್ಲಿ ಟೆಂಪ್ಲೇಟ್ ಗಳಂತ ನಾವೇನ್ ಕರಿತೀವಿ, ಅದರಲ್ಲಿ ನಿಮ್ಗೆ ಈ 3 ಸೆಕ್ಷನ್ಸ್ ಯೂಶಲಿ ಇರುತ್ತೆ, ರೆವಿನ್ಯೂ, ಎಕ್ಸ್ಪೆನ್ಸಸ್, ಟ್ಯಾಕ್ಸ್ ಅಂಡ್ ಸಮ್ಮರಿ ಅಂತ. ರೆವಿನ್ಯೂ ಅಲ್ಲಿ ಬಂದು ನಿಮ್ಗೆ ನಿಮ್ಮ ಸೇಲ್ಸ್ ರೆವಿನ್ಯೂ ಇರೋದು, ಸರ್ವಿಸ್ ರೆವಿನ್ಯೂ, ಇಂಟ್ರೆಸ್ಟ್ ರೆವಿನ್ಯೂಗಳ ಬಗ್ಗೆ ಇದ್ರೆ, ಆಮೇಲೆ ನಿಮ್ಗೆ ಬೇರೆ ಲೈಕ್ ಏನದು ಸೇಲ್ಸ್ ರಿಟರ್ನ್ಸು, ಇಲ್ಲಿದೆ ನೋಡಿ, ಏನೋ ಸೇಲ್ಸ್ ರೆವಿನ್ಯೂ ಅಮೌಂಟ್ ಆಫ್ಟರ್ ಡಿಡಕ್ಟ್ ಸೇಲ್ಸ್ ರಿಟರ್ನ್ ಅದರ್ ಡಿಸ್ಕೌಂಟ್ಸ್ಗಳು ಏನಾದ್ರು ಇದ್ರೆ ಲೆಸ್ ಆಗಿ ಏನ್ ಮಾಡ್ತಾರೆ, ತೋರಿಸ್ತಾ ಹೋಗ್ತಾರೆ. ಹಾಗೆ ಅವನ್ನೆಲ್ಲ ಆಡ್ ಮಾಡ್ಕೊಳ್ತೀರಾ. ಮತ್ತೆ ನಿಮ್ಗೆ ಎಕ್ಸ್ಪೆನ್ಸಸ್ ಅಷ್ಟೇ, ಅಡ್ವರ್ಟೈಸಿಂಗು, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡು, ಡೆಪ್ರಿಸಿಯೇಷನು, ಯುಟಿಲಿಟೀಸು, ಎಂಪ್ಲಾಯ್ ಎಕ್ಸ್ಪೆನ್ಸಸ್, ರೆಂಟು, ಈ ತರ ಡಿಫ್ರೆಂಟ್ ಎಕ್ಸ್ಪೆಂಡಿಚರ್ಸ್ಗಳು ಏನಾಗುತ್ತೆ ನಿಮ್ಗೆ. ಸೊ ಟೆಂಪ್ಲೇಟ್ಗಳಲ್ಲಿ ಆಲ್ರೆಡಿ ಡಿಫಾಲ್ಟ್ ಇರುತ್ತೆ, ನೀವೇನು ಅಲ್ಲಿ ಅಪ್ಡೇಟ್ ಮಾಡೋ ಹಾಗೆ ಇರೋದಿಲ್ಲ. ನಿಮ್ಗೆ ಏನಾದ್ರೂ ನಿಮ್ಮ ಕಂಪ್ನಿಗೆ ಸಂಬಂಧಪಟ್ಟಂಗೆ ಎಕ್ಸ್ಟ್ರಾ ಆಡ್ ಅಪ್ ಮಾಡ್ಕೊಳ್ಳೋದಿದ್ರೆ ಏನ್ ಮಾಡ್ಬೋದು, ನಿಮ್ಮ ಒಂದು ಆ ಒಂದು ಫಾರ್ಮೆಟ್ ಅಲ್ಲಿ ಏನ್ ಮಾಡ್ಕೊಳ್ತಾ ಹೋಗ್ಬೋದು, ಆಡ್ ಅಪ್ ಮಾಡ್ತಾ ಹೋಗ್ಬೋದು. ಹೀಗೆ ನೀವು ಮಂತ್ಲಿನೂ ಏನ್ ಮಾಡ್ಕೋಬಹುದು, ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಕೊಳ್ತಾ ಹೋಗ್ಬೋದು. ಐ ಥಿಂಕ್ ನಾನು ಅದನ್ನ ನಿಮ್ಮ ಎಕ್ಸೆಲ್ ಶೀಟ್ ನಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. I'll just open this window. I'll just show you. I'll go to profit and loss account statement now. ಹೋಪ್ ಎಕ್ಸೆಲ್ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಎಸ್ ಆರ್ ನೋ? ಎಸ್ ಸರ್. ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಸ್ವಲ್ಪ ತುಂಬಾ ದೊಡ್ಡದಾಗಿದೆ. ಕಂಪ್ನಿ ನೇಮು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು ಫಾರ್ ದ ಇಯರ್ 2018 ಅಂತ ಏನೋ ಇದೆ. ರೆವಿನ್ಯೂ ಅಬ್ಸರ್ವ್ ಮಾಡಿ, ಇಲ್ಲಿ ಸೇಲ್ಸ್ ರೆವಿನ್ಯೂ, ಲೆಸ್ ಸೇಲ್ಸ್ ರಿಟರ್ನ್ಸ್ ಅಂಡ್ ಅಲೋವೆನ್ಸಸ್, ಸರ್ವಿಸ್ ರೆವಿನ್ಯೂ, ಇಂಟ್ರೆಸ್ಟ್ ರೆವಿನ್ಯೂ, ಅದರ್ ರೆವಿನ್ಯೂ. ಸೊ ಇಲ್ಲಿ ಏನ್ ಮಾಡಿದಾನೆ, ಎಲ್ಲ ವ್ಯಾಲ್ಯೂಸ್ಗಳನ್ನ ಕೊಟ್ಟಿದ್ದಾನೆ. ಇಲ್ಲಿ ಸುಮ್ಮನೆ 9000 ಕೊಡ್ತೀನಿ ನೋಡೋಣ, ಇಲ್ಲಿ ಏನಾದ್ರು ಚೇಂಜಸ್ ಆಗುತ್ತೆ. ಈಗ ಏನಾಯ್ತು ನೋಡಿ. ಸೊ ನಿಮ್ಮ ವ್ಯಾಲ್ಯೂಸ್ಗಳಲ್ಲಿ ಏನಾಗ್ತಾ ಇದೆ, ಅಪ್ಡೇಷನ್ ಆಗ್ತಾ ಇದೆ. ಸೊ ಅಂದ್ರೆ ಅರ್ಥ ಏನು,
ನಿಮ್ಮ ಒಂದು ಇದನ್ನ ಹಿಂಗೆ ಕೊಡಬೇಕು, ಬ್ರಾಕೆಟ್ ಹಾಕಿ 9000 ಕೊಟ್ರೆ ಯಾ. ಸೊ ಬ್ರಾಕೆಟ್ ಹಾಕಿ 9000 ಕೊಟ್ರೆ ಏನಾಯ್ತು, ಆಕ್ಚುಲ್ ಆಗಿ ಲೆಸ್ ಆಯ್ತು ವ್ಯಾಲ್ಯೂ, ಬಿಕಾಸ್ ಸೇಲ್ಸ್ ಇಂದ ಸೇಲ್ಸ್ ರಿಟರ್ನ್ ಏನಾಗಬೇಕು, ಲೆಸ್ ಆಗಬೇಕು. ನೋಡಿ ಈ ಟೆಂಪ್ಲೇಟ್ಸ್ಗಳೆಲ್ಲ ವಿಚ್ ಇಸ್ ವೆರಿ ಮಚ್ ಈಸಿ ಟು ಆಪರೇಟ್, ನಿಮ್ಗೆ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಇರಲ್ಲ. ಸುಮ್ಮನೆ ನೀವೇನ್ ಮಾಡ್ಬೋದು, ವ್ಯಾಲ್ಯೂಸ್ಗಳನ್ನ ಹಾಕೊಳ್ತಾ ಹೋಗ್ಬೋದು. 9000 ಹಾಕದ್ನ ಓಕೆ, ಅದರ್ ರೆವಿನ್ಯೂ ಅಂತ ಒಂದು 8000 ರೂಪಾಯಿ ಹಾಕಿ 8000 ರೂಪಾಯಿ ಹಾಕಿದ್ರೆ ಮುಗೀತು. ನೆಕ್ಸ್ಟ್ ಇಲ್ಲೇನ್ ಮಾಡ್ತಾ ಇದ್ದೀನಿ, ಇಲ್ಲಿ ನೋಡಿ ಅದು ಆಟೋಮೆಟಿಕ್ ಆಗಿ ಇಲ್ಲಿ ಏನಾಗುತ್ತೆ, ಇದ್ರ ಟೋಟಲ್ ತಗೊಂಡ್ಬಿಡುತ್ತೆ. ಹಾಗೆ ಎಕ್ಸ್ಪೆಂಡಿಚರ್ ಅಷ್ಟೇ, ಎಕ್ಸ್ಪೆಂಡಿಚರ್ದು ಏನ್ ಮಾಡುತ್ತೆ, ಇಲ್ಲಿ ನೋಡಿ ಟೋಟಲ್ ತಗೊಳುತ್ತೆ. ಇಲ್ಲಿ ಎಷ್ಟಪ್ಪ ಇತ್ತು, 1,22,500 ರೂಪಾಯಿ ಇತ್ತಲ್ವಾ. ಓಕೆ ನೋಡಿ, ಇಲ್ಲಿ ಜಸ್ಟ್ ನಾನು ವ್ಯಾಲ್ಯೂಸ್ಗಳನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. 8,000, 7,000 ರೂಪಾಯಿ, 800, 900, 900, 800, 600, 400, 300. ಸಿ, ಸೊ ಎಲ್ಲ ಏನಾಗುತ್ತೆ ಹೋಗ್ತಾ, ವ್ಯಾಲ್ಯೂಸ್ಗಳು ಏನಾಗ್ತಾ ಹೋಗುತ್ತೆ, ಆಟೋಮೆಟಿಕ್ ಆಗಿ ಏನಾಗ್ತಾ ಹೋಗುತ್ತೆ, ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ಈ ತರ ನೀವೇನ್ ಮಾಡ್ತಾ ಹೋಗ್ತೀರಾ, ನಿಮ್ಮ P&L ಅಕೌಂಟ್ ನ ಸೊ ಪ್ರಿಪೇರ್ ಮಾಡ್ತಾ ಹೋಗ್ತೀರಾ ಮಂತ್ಲಿ ವೈಸ್. ಹೀಗೆ ನಿಮ್ಗೆ ಆನ್ಯುವಲ್ ಸ್ಟೇಟ್ಮೆಂಟ್ ಸಹ ಬರುತ್ತೆ. ಆನ್ಯುವಲ್ ಸ್ಟೇಟ್ಮೆಂಟ್ ಏನಿಲ್ಲ, ಇವೆಲ್ಲ ಕಂಬೈನ್ ಮಾಡಿ ಒಂದ್ ಸ್ಟ್ರೆಚ್ ಅಲ್ಲಿ ಏನ್ ಮಾಡ್ತಾನೆ ಅವನು, ಈ ಒಂದು P&L ಅಕೌಂಟ್ ನ ಪ್ರಿಪೇರ್ ಮಾಡ್ತಾನೆ. ಹೋಪ್ ನೀವೆಲ್ಲ ಆನ್ಯುವಲ್ ರಿಪೋರ್ಟ್ಗಳನ್ನ ನೋಡ್ತಾ ಇದ್ರೆ ಐ ಥಿಂಕ್ ನಿಮ್ಗೆ ಇದು ಗೊತ್ತಿರುತ್ತೆ. ಪ್ರೀವಿಯಸ್ ಇಯರ್ದು P&L ಅಕೌಂಟ್ ಕೊಟ್ಟಿರ್ತಾರೆ, ಕರೆಂಟ್ ಇಯರ್ P&L ಅಕೌಂಟ್ ಏನ್ ಮಾಡಿರ್ತಾರೆ ಕೊಟ್ಟಿರ್ತಾರೆ. ಸೊ ಈ ತರ ನೀವೇನ್ ಮಾಡ್ಬೋದು, ಆಟೋಮೆಟಿಕ್ ಆಗಿ ಟೆಂಪ್ಲೇಟ್ಸ್ಗಳೆಲ್ಲ ಇಟ್ಕೊಂಡಿರ್ತಾರೆ. ಏನಿಲ್ಲ, ನಿಮ್ಗೆ ಅಕಸ್ಮಾತ್ ಬೇಕಾ, ಏನ್ ಮಾಡಿ ಆಡ್ ಮಾಡ್ಕೊಳ್ಳಿ. ಸೊ ನೀವು ಎಷ್ಟು ಬೇಕಾದ್ರೂ ನೀವೇನ್ ಮಾಡ್ಬೋದು, ರೋಸ್ಗಳನ್ನ ಆಡ್ ಮಾಡ್ಕೊಂಡು ಏನ್ ಮಾಡ್ಬೋದು, ಸೊ ನೀವು ನಿಮ್ಮ ಒಂದು ಕಂಪನಿಯ ಡೀಟೇಲ್ಸ್ಗಳನ್ನ ಏನ್ ಮಾಡ್ಬೋದು, ರೆಡಿ ಮಾಡಿ ಇಟ್ಕೊಳ್ಬಹುದು. ಐ ಥಿಂಕ್ ಯಾರಾದ್ರೂ ಪ್ರಾಜೆಕ್ಟ್ ವರ್ಕ್ ಅಲ್ಲಿ P&L ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಏನಾದ್ರು ನಿಮ್ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ತೋರಿಸ್ತಾ ಇದ್ರೆ ಐ ಥಿಂಕ್ ಈ ಫಾರ್ಮೆಟ್ ನ ತಗೊಂಡು ಏನ್ ಮಾಡ್ಬೋದು, ಈಸಿಯಾಗಿ ನಿಮ್ಗೆ ಯಾವ್ಯಾವ ಕಂಟೆಂಟ್ಸ್ ಬೇಕು ಆ ಕಂಟೆಂಟ್ಸ್ಗಳನ್ನ ಏನ್ ಮಾಡ್ಕೊಳ್ತಾ ಹೋಗ್ಬೋದು, ಆಡ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಹೌ ಯುವರ್ ದ P&L ಅಕೌಂಟ್ ಲುಕ್ಸ್. ಇದಾದ್ಮೇಲೆ ನಿಮ್ಮ ಲಾಸ್ಟ್ ಒಂದು ಕಾನ್ಸೆಪ್ಟ್ ಇದೆ, ಅದು ನಿಮ್ಮ ಬ್ಯಾಲೆನ್ಸ್ ಶೀಟ್ಗೆ ಸಂಬಂಧಪಟ್ಟಂಗೆ, ಹೌ ಟು ಕ್ರಿಯೇಟ್ ಅ ಬ್ಯಾಲೆನ್ಸ್ ಶೀಟ್ ಯೂಸಿಂಗ್ ಎಕ್ಸೆಲ್ ಶೀಟ್ ಅಂತ. ಸೊ ಬ್ಯಾಲೆನ್ಸ್ ಶೀಟ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಿಮ್ಮ ಓವರ್ ಆಲ್ ಫೈನಾನ್ಷಿಯಲ್ ಪೊಸಿಷನ್ ನ ತೋರಿಸುವಂಥದ್ದೇ ಏನು ನಿಮ್ಮ ಬ್ಯಾಲೆನ್ಸ್ ಶೀಟ್ ಹೇಳುವಂಥದ್ದು. ಸೇಮ್ ಆಸ್ ಲೈಕ್ ನಿಮ್ಮ P&L ಅಕೌಂಟ್ ಅಲ್ಲಿ ನಾನು ಯಾವ ರೀತಿ ತೋರಿಸಿದೆ ಡಿಫಾಲ್ಟ್ ಫಾರ್ಮೆಟ್, ಸೊ ಅದೇ ರೀತಿ ನಿಮ್ಗೆ ಬ್ಯಾಲೆನ್ಸ್ ಶೀಟ್ಗೂ ಸಹ ನಿಮ್ಗೆ ಏನ್ ಸಿಗುತ್ತೆ, ಒಂದು ಫಾರ್ಮೆಟ್, ಡಿಫಾಲ್ಟ್ ಫಾರ್ಮೆಟ್ ಸಿಗುತ್ತೆ. ಐ ಥಿಂಕ್ ನಿಮ್ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ, ನೋಡ್ತಾ ಇರ್ಬೋದು. ಇದ್ರಲ್ಲಿ ಏನು ಅಂತ ಅಂದ್ರೆ ಎಲ್ಲ ಆಲ್ರೆಡಿ ಡಿಫಾಲ್ಟ್ ಎಲಿಮೆಂಟ್ಸ್ಗಳೆಲ್ಲ ಏನಾಗಿರುತ್ತೆ, ಆಲ್ರೆಡಿ ಫಿಕ್ಸ್ ಆಗಿರುತ್ತೆ. ನೀವೇನಂತ ಅಂದ್ರೆ ಈ ಒಂದು ಟೆಂಪ್ಲೇಟ್ ನ ತಗೊಂಡು ಏನ್ ಮಾಡ್ಬೇಕಾಗತ್ತೆ, ಸೊ ನೀವು ಜಸ್ಟ್ ನಿಮ್ಮ ಎಕ್ಸೆಲ್ ಅಲ್ಲಿ ನಿಮ್ಗೆ ಯಾವ್ಯಾವ ಎಲಿಮೆಂಟ್ಸ್ಗಳು ಅಥವಾ ನೀವು ಯಾವ್ಯಾವ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ಗಳನ್ನ ನೋಡ್ತೀರಾ, ಅವನ್ನ ಜಸ್ಟ್ ಆಡ್ ಮಾಡ್ಕೊಳ್ತಾ ಹೋಗೋದು ಅಷ್ಟೇ, ಏನೇನಿಲ್ಲ. ಇಲ್ಲೊಂದು ಅಡಿಷನಲ್ ಕನ್ಸಿಡರೇಷನ್ ಅಂತ ಕೊಟ್ಟಿದ್ದಾರೆ, ನೋಡೋಣ ಏನು ಅಂತ. ಇನ್ ಅಡಿಷನ್ ಟು ಅಚೀವಿಂಗ್ ದ ಕೀ ಆಬ್ಜೆಕ್ಟಿವ್ ವಿಚ್ ವಾಸ್ ಟು ಆಟೋಮೆಟಿಕಲಿ ಗ್ರೂಪ್ ಅಂಡ್ ಪುಲ್ ಅಕೌಂಟ್ ಬ್ಯಾಲೆನ್ಸಸ್ ಇನ್ ಟು ದ ಬ್ಯಾಲೆನ್ಸ್ ಶೀಟ್, ಹಿಯರ್ ಆರ್ ಫ್ಯೂರ್ ಫೈನರ್ ಪಾಯಿಂಟ್ಸ್ ಟು ಕನ್ಸಿಡರ್ ವೆನ್ ಬಿಲ್ಡಿಂಗ್ ರೆಕರಿಂಗ್ ಯೂಸ್ ರಿಪೋರ್ಟಿಂಗ್ ಆಫ್ ವರ್ಕ್ ಬುಕ್ಸ್. ಒಂದು ಬಿಲ್ಡ್ ಡೈನಾಮಿಕ್ ಫಾರ್ಮುಲಾ ಬೇಸ್ಡ್ ರಿಪೋರ್ಟ್ ಹೆಡರ್ಸ್ ಅಂತ. ಯಾವಾಗ್ಲೂ ನಿಮ್ಮ ಒಂದು ಫಾರ್ಮುಲಾಸ್ ನ ಕೊಡ್ಬೇಕಾದಾಗ, ಸೊ ನೀವು ಕೊಡುವಂತಹ ಫಾರ್ಮುಲಾ ಎಷ್ಟು ಮಟ್ಟಿಗೆ ಕ್ಲಿಯರ್ ಆಗಿ ಹೇಳಬೇಕು ಅಂತ ಅಂದ್ರೆ ಎಲ್ಲದಕ್ಕೂ ಲಿಂಕೇಜ್ ಕೊಟ್ಟಿರ್ಬೇಕು. ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈಗ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಬೇಕಾದಾಗ ಫಸ್ಟ್ ಸ್ಟಾರ್ಟ್ ಆಗೋದು ಯಾವ್ದ್ರಿಂದನಪ್ಪ ಸ್ಟಾರ್ಟ್ ಆಗೋದು, ಯಾವ್ದ್ರಿಂದ ಸ್ಟಾರ್ಟ್ ಆಗುತ್ತೆ? ಫೈನಲ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ಬೇಕಾದಾಗ ಯಾವ್ದ್ರಿಂದ ಸ್ಟಾರ್ಟ್ ಮಾಡ್ತೀರಾ? ಯಾವ್ದ್ರಿಂದ ಸ್ಟಾರ್ಟ್ ಮಾಡ್ತಿರೋ ಮಾತಾಡ್ರಪ್ಪ. ಈಗ P&L ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಆಗೋದಕ್ಕಿಂತ ಮುಂಚೆ ನೀವು ಏನೇನು ಪ್ರಿಪೇರ್ ಮಾಡ್ತೀರಾ? ಜರ್ನಲ್ ಎಂಟ್ರಿ ಸರ್. ಜರ್ನಲ್ ಎಂಟ್ರಿ ಆಗುತ್ತೆ. ಅದಾದ್ಮೇಲೆ ನೀವೇನ್ ಮಾಡ್ತೀರಾ? ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡ್ತೀರಾ. ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಾದಾಗ ಜರ್ನಲ್ ಎಂಟ್ರಿಲಿ ಇರುವಂತ ವ್ಯಾಲ್ಯೂಸ್ಗಳೇ ತಾನೇ ಲೆಡ್ಜರ್ ಅಕೌಂಟ್ ಹೋಗ್ಬೇಕು. ನಾವು ಲೆಡ್ಜರ್ ಅಕೌಂಟ್ ಬ್ಯಾಲೆನ್ಸ್ ಏನಿರುತ್ತೋ ಆ ಬ್ಯಾಲೆನ್ಸ್ ಎಲ್ಲಿಗೆ ಹೋಗುತ್ತೆ? ಟ್ರಯಲ್ ಬ್ಯಾಲೆನ್ಸ್ಗೆ ಹೋಗುತ್ತೆ. ಆ ಟ್ರಯಲ್ ಬ್ಯಾಲೆನ್ಸ್ ಇಂದ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? P&L ಅಕೌಂಟ್ ಹೋಗುತ್ತೆ. P&L ಅಕೌಂಟ್ ಇಂದ ಎಲ್ಲಿ ಹೋಗುತ್ತೆ? ಬ್ಯಾಲೆನ್ಸ್ ಶೀಟ್ ಹೋಗುತ್ತೆ. ನಾವು ಅರ್ಥ ಏನು?
ಜರ್ನಲ್ ಎಂಟ್ರಿಯಿಂದ ಹಿಡಿದು ಟಿಲ್ ಬ್ಯಾಲೆನ್ಸ್ ಶೀಟ್ ತನಕ ದೇರ್ ಇಸ್ ಅ ಲಿಂಕೇಜ್ ಅಲ್ವಾ. ನೀವು ಒಂದ್ ಕಡೆ ನೀವು ಲಿಂಕ್ ಕೊಟ್ರಿ ಅಂತ ಅಂದ್ರೆ ಆ ಲಿಂಕೇಜ್ ಹೆಂಗ್ ಆಗ್ಬೇಕು ಅಂತಂದ್ರೆ ಆಟೋಮೆಟಿಕ್ ಆಗಿ ಎಲ್ಲಾ ಕಡೆ ರಿಫ್ಲೆಕ್ಷನ್ ಆಗ್ಬೇಕು. ನಾನಿವತ್ತು ಕ್ಯಾಶ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್ ಅಂತ ಕೊಟ್ಟಿದ್ದೀನಿ, ಕ್ಯಾಶ್ ಮುಂದೆ 50,000 ರೂಪಾಯಿ ಅಂತ ನಾನು ಇಲ್ಲಿ ಜರ್ನಲ್ ಎಂಟ್ರಿ ನಾನು ಇಲ್ಲಿ ಪಾಸ್ ಮಾಡಿದ್ರೆ ಏನು, ಕ್ಯಾಶ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್ ಅಂತ ನಾನು ಇಲ್ಲಿ ಎಂಟ್ರಿ ಪಾಸ್ ಮಾಡಿದ್ರೆ ಸೊ ಆಟೋಮೆಟಿಕ್ ಆಗಿ ಏನಾಗ್ಬೇಕು, ಅದು ಲೆಡ್ಜರ್ಗೆ ಇಂಪ್ಯಾಕ್ಟ್ ಆಗ್ಬೇಕು, ಅದಾದ್ಮೇಲೆ ಅದು ಟ್ರಯಲ್ ಬ್ಯಾಲೆನ್ಸ್ಗೆ ಇಂಪ್ಯಾಕ್ಟ್ ಆಗಬೇಕು, ಅದಾದ್ಮೇಲೆ ಪಿ ಎನ್ ಎಲ್ ಅಕೌಂಟ್ಗೆ ಇಂಪ್ಯಾಕ್ಟ್ ಆಗಲ್ಲ, ಡೈರೆಕ್ಟ್ ಆಗಿ ಎಲ್ಲಿಗೆ ಹೋಗುತ್ತೆ, ಅದು ಬ್ಯಾಲೆನ್ಸ್ ಶೀಟ್ಗೆ ಇಂಪ್ಯಾಕ್ಟ್ ಆಗುತ್ತೆ. ನಾವು ಈ ರೀತಿ ನೀವೇನ್ ಮಾಡ್ಬೇಕಾಗತ್ತೆ, ಡೈನಾಮಿಕ್ ಫಾರ್ಮುಲಾನ ನೀವು ಕಮಾಂಡ್ಸ್ ಗಳನ್ನ ಕೊಡಬೇಕಾಗತ್ತೆ ಅಂತ ಹೇಳ್ತಾನೆ. ಇಂಡೆಂಟ್ ಕಮಾಂಡ್ ನಾಟ್ ವಿತ್ ಲೀಡಿಂಗ್ ಸ್ಪೇಸಸ್ ಇಂಟು, ಓಕೆ, ಹೊಸ ಕರೆಕ್ಟ್ ಆಗಿ ಕಾಲಮ್ಸ್ ಗಳನ್ನ ಹಾಕೊಂಡು ಕರೆಕ್ಟ್ ಆಗಿ ಕೊಡ್ಬೇಕಾಗತ್ತೆ. ಎರರ್ ಚೆಕ್ ಶೀಟ್ ಒಂದು ಸಪ್ರೇಟ್ ಒಂದು ಶೀಟ್ ಇಟ್ಕೊಂಡು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಬೇಕು. ದೆನ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಎಲ್ಲಿ ಎಂಡ್ ಮಾಡ್ತೀರಾ ಅದು ಪ್ರಾಪರ್ ಆಗಿ ಒಂದು ಫ್ಲೋ ಕರೆಕ್ಟ್ ಆಗಿ ಇಟ್ಕೊಂಡಿರ್ಬೇಕು. ದೆನ್ ಸಬ್ ಟೋಟಲ್ ನ ಕರೆಕ್ಟ್ ಆಗಿ ಮಾಡ್ಕೊಳ್ತಾ ಇರ್ಬೇಕು, ಎಲ್ಲೂ ಮಿಸ್ ಮಾಡ್ಕೊಳಕ್ ಹೋಗ್ಬಾರ್ದು. ರೋಸ್ಗಳನ್ನ ಸೊ ಆದಷ್ಟು ನೀವು ಕ್ಲಿಯರ್ ಕಟ್ ಆಗಿ ಹೇಳಬೇಕು. ನಿಮ್ಮ ಯಾವ ರೋ ಇಂದ ಯಾವ ರೋಗೆ ನೀವು ಫಾರ್ಮುಲಾಸ್ ನ ಕೊಟ್ಕೊಂಡಿದ್ದೀರಾ. ಕೆಲವೊಂದ್ಸಲ ಏನಾಗುತ್ತೆ, ಒಂದೊಂದು ರೋನು ನೀವು ಏನಾದ್ರೂ ಬ್ಲಾಂಕ್ ಬಿಟ್ಕೊಂಡ್ಬಿಟ್ರೆ ಸೊ ಆಟೋಮೆಟಿಕಲ್ ಏನಾಗಲ್ಲ, ಅವು ನಿಮ್ಮ ಸಬ್ ಟೋಟಲ್ಗೆ ರಿಫ್ಲೆಕ್ಷನ್ ಕೊಡಲ್ಲ ಅಂತ ಹೇಳ್ತಾರೆ. ಸೊ ಅದರಿಂದ ವೈಲ್ ಪ್ರಿಪೇರಿಂಗ್ ದ ಬ್ಯಾಲೆನ್ಸ್ ಶೀಟ್ಸ್ through using Excel, so you have to be very careful when you are linking the formulas. See, remember one thing, ನೀವು ಬ್ಯಾಲೆನ್ಸ್ ಶೀಟ್ ಆಗಿರ್ಲಿ, ಪಿ ಅಂಡ್ ಎಲ್ ಅಕೌಂಟ್ ಆಗಿರ್ಲಿ, ಕ್ಯಾಶ್ ಬಡ್ಜೆಟ್ ಆಗಿರ್ಲಿ, ಫ್ಲೆಕ್ಸಿಬಲ್ ಬಡ್ಜೆಟ್ ಆಗಿರ್ಲಿ, ಇವುಗಳು ಏನೇ ನೀವು ಮಾತಾಡ್ತಾ ಇದ್ರು ಸಹ ನಿಮ್ಗೆ ಅಲ್ಟಿಮೇಟ್ ಆಗಿ ಏನ್ ಗೊತ್ತಾ, ಇವೆಲ್ಲವೂ ಸಹ ಎಕ್ಸೆಲ್ ಶೀಟ್ ಅಲ್ಲಿ ಯಾವ ರೀತಿ ಲಿಂಕೇಜ್ ಕೊಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ನೀವಿಲ್ಲಿ ವ್ಯಾಲ್ಯೂಸ್ ನ ಎಂಟ್ರಿ ಮಾಡ್ತಿರಲ್ಲ ಅದ್ ಯಾವುದು ಸಹ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಇಲ್ಲಿ ಅರ್ಥ ಏನು, ಇವತ್ ನಾನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾನು ವ್ಯಾಲ್ಯೂಸ್ಗಳನ್ನ ಕೊಡ್ತಾ ಇದ್ದೀನಿ ಅಂತ ಅಂದ್ರೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ವ್ಯಾಲ್ಯೂಸ್ಗಳನ್ನ ಕೊಡ್ತಾ ಇದ್ದೀನಿ ಅಂತ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಹೋಪ್ ನಿಮ್ಗೆ ಎಕ್ಸೆಲ್ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ. ನಾ ಎಕ್ಸೆಲ್ ಸ್ಕ್ರೀನ್ ಕಾಣಿಸ್ತಾ ಇದೆ, ಇಲ್ಲಿ ಕ್ಯಾಶ್ ಅಂತ ಇದೆ. ನಾವು ಕ್ಯಾಶ್ ಅಂತ ಇದೆ ಅಂತ ಅಂದ್ಮೇಲೆ ಈ ಕ್ಯಾಶ್ ಇಂದ ನಾನು ಏನ್ ಮಾಡ್ಬೇಕು, ಇದು ಆಲ್ರೆಡಿ ನಾನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ಕ್ಯಾಶ್ ವ್ಯಾಲ್ಯೂ ಕೊಟ್ಟಿದ್ದೀನಿ. ನಾ ಸಿ ಏನ್ ಮಾಡ್ತೀನಿ ನೋಡಿ, ಎಷ್ಟು ಕ್ಯಾಶ್ ಇದೆಯಪ್ಪ, ಇಲ್ಲಿ 3 ಕ್ಯಾಶ್ ಇದೆ. ನಾನು ಏನ್ ಮಾಡ್ಬೇಕು ಇವಾಗ, ಆಡ್ ಮಾಡ್ಕೊಳ್ತಾ ಹೋಗ್ಬೇಕು. ಇದು ನೆಕ್ಸ್ಟ್, ಇದು ನೆಕ್ಸ್ಟ್, ಇದು ನೋಡಿ ನಾನ್ ಮಾಡ್ತಿರೋದು ಬ್ಯಾಲೆನ್ಸ್ ಶೀಟ್ 2 ಅಲ್ಲಿ, ಬಟ್ ಲಿಂಕ್ ತಗೊಳ್ತಾ ಇರೋದು ಯಾವುದು, ಬ್ಯಾಲೆನ್ಸ್ ಶೀಟ್ 1 ಅಲ್ಲಿ ತಗೊಳ್ತಾ ಇದ್ದೀನಿ. ಜಸ್ಟ್ ಏನ್ ಮಾಡ್ತೀನಿ, ಎಂಟರ್ ಪ್ರೆಸ್ ಮಾಡ್ತೀನಿ. ನೋಡಿ ವ್ಯಾಲ್ಯೂ ಬಂತಾ, ಈ ವ್ಯಾಲ್ಯೂ ಬಂದ್ ಏನು, ಸಿ ಬ್ಯಾಲೆನ್ಸ್ ಶೀಟ್ 1 D9, ಬ್ಯಾಲೆನ್ಸ್ ಶೀಟ್ 1 D10, ಬ್ಯಾಲೆನ್ಸ್ ಶೀಟ್ 1 D11 ಬಂತು. ನೆಕ್ಸ್ಟ್ ಪ್ರೀಪೇಡ್ಸ್ ಅಂತ ಎಲ್ಲೋ ಬರುತ್ತೆ. ನಾವು ಪ್ರೀಪೇಡ್ಸ್ ಹೋಗ್ಬೇಕು ಅಂದ್ರೆ ಮತ್ತೆ ಬ್ಯಾಲೆನ್ಸ್ ಶೀಟ್ಗೆ ಹೋಗ್ತೀನಿ, ಪ್ರೀಪೇಡ್ಸ್ ಅಂತ ಇದೆ ತಗೊಳ್ತೀನಿ. ಓಕೆ ಬಂತು. ಅಕೌಂಟ್ ರಿಸೀವಬಲ್, ಸೊ ಈಕ್ವಲ್ಸ್ ಕೊಡ್ತೀನಿ, ಆ ಬ್ಯಾಲೆನ್ಸ್ ಶೀಟ್ಗೆ ಹೋಗ್ತೀನಿ, ಅಕೌಂಟ್ ರಿಸೀವಬಲ್ಸ್ ಎಲ್ಲೆಲ್ಲಿದೆ ಚೆಕ್ ಮಾಡ್ತೀನಿ, ಒಂದಿದೆ ಪ್ಲಸ್ ಇಲ್ಲೊಂದಿದೆ. ಓಕೆ ಎಂಟ್ರಿ ಕೊಡ್ತೀನಿ, ಬಂತು ವ್ಯಾಲ್ಯೂ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಅಸೆಟ್ಸ್ಗೆ ಹೋಗ್ತೀನಿ. ಸೊ ಫಿಕ್ಸ್ಡ್ ಅಸೆಟ್ಸ್ ಎಲ್ಲೆಲ್ಲಿದೆ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲೊಂದಿದೆ ಪ್ಲಸ್ ಇಲ್ಲೊಂದಿದೆ ಪ್ಲಸ್ ಇನ್ನೊಂದಿದೆ. ಓಕೆ ಎಂಟರ್ ಪ್ರೆಸ್ ಮಾಡಿ, ಬಂತು ವ್ಯಾಲ್ಯೂ. ನಾವು ಸಿ ಟೋಟಲ್ ಆಟೋಮೆಟಿಕ್ಲಿ ಅದೇ ತಗೊಳ್ತು. ದೆನ್ ಕಮಿಂಗ್ ಟು ಅಕೌಂಟ್ಸ್ ಪೇಯಬಲ್ ಈಸ್ ಈಕ್ವಲ್ ಟು ಪ್ರೆಸ್ ಮಾಡಿ ಬ್ಯಾಲೆನ್ಸ್ ಶೀಟ್ಗೆ ಹೋಗ್ತೀನಿ, ಇಲ್ಲಿ ಅಕೌಂಟ್ಸ್ ಪೇಯಬಲ್ ಅಂತ ಇದೆ, ಎಂಟರ್ ಕೊಟ್ಟೆ. ಡೆಟ್ ಈಸ್ ಈಕ್ವಲ್ ಟು ಬ್ಯಾಲೆನ್ಸ್ ಶೀಟ್ಗೆ ಹೋಗ್ತೀನಿ, ಡೆಟ್ ಎಲ್ಲಿದೆ, ಡೆಟ್ ಚೆಕ್ ಮಾಡಿ ಬಂತು. ಈಕ್ವಿಟಿ ಪೋರ್ಷನ್ ಈಸ್ ಈಕ್ವಲ್ ಟು ಈಕ್ವಿಟಿಗೆ ಹೋಗ್ತೀನಿ, ಎಂಟರ್ ಕೊಡಿ, ಮುಗಿತಾ. ನಾವು ಟೋಟಲ್ ಅಸೆಟ್ಸ್ ವ್ಯಾಲ್ಯೂಗೂ ಟೋಟಲ್ ಲಯಬಿಲಿಟಿ ಅಂಡ್ ಈಕ್ವಿಟಿ ವ್ಯಾಲ್ಯೂ ಮ್ಯಾಚ್ ಆಗಿದೆಯಾ, ಫೈನ್, ಮ್ಯಾಚ್ ಆಗಿದ್ರೆ ಸೊ ನೀವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ ಗೊತ್ತಾಯ್ತು. ಇಲ್ಲಿ ನಾನು ಹೇಳ್ತಿರೋದು ಏನು ಅಂತ ಅಂದ್ರೆ, ನಾನು ಇಲ್ಲಿ ಯಾವುದನ್ನು ನಾನು ವ್ಯಾಲ್ಯೂ ಡೈರೆಕ್ಟ್ ಆಗಿ ಕೊಡ್ಲಿಲ್ಲ. ನೋಡಿ ನಾನು ಕ್ಯಾಶ್ ಹತ್ರ ವ್ಯಾಲ್ಯೂ ಹತ್ರ ಕ್ಲಿಕ್ ಮಾಡಿದ್ರೆ ಬರೋದು ನೋಡಿ, ಈಸ್ ಈಕ್ವಲ್ ಟು ಬ್ಯಾಲೆನ್ಸ್ ಶೀಟ್ 1 D9, ಬ್ಯಾಲೆನ್ಸ್ ಶೀಟ್ 1 D10, ಬ್ಯಾಲೆನ್ಸ್ ಶೀಟ್ 1 D11. ನಾನು ಏನ್ ಮಾಡಿದ್ದೀನಿ, ಬ್ಯಾಲೆನ್ಸ್ ಶೀಟ್ 1ಗೆ ಏನ್ ಮಾಡಿದ್ದೀನಿ, ಲಿಂಕ್ ಕೊಟ್ಕೊಂಡಿದ್ದೀನಿ. ಈ ಕ್ಯಾಶ್ ಹೆಂಗ್ ಬಂತಪ್ಪ, ಟ್ರಯಲ್ ಬ್ಯಾಲೆನ್ಸ್ ಮುಖಾಂತರ ಬಂತು. ಬಟ್ ಟ್ರಯಲ್ ಬ್ಯಾಲೆನ್ಸ್ ಗಿಂತ ಮುಂಚೆ ನೀನ್ ಎಲ್ಲೋ ಒಂದ್ ಕಡೆ ಲೆಡ್ಜರ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಿರ್ತೀರ. ನಾವು ಲೆಡ್ಜರ್ ಅಕೌಂಟಿಗೆ ಬ್ಯಾಲೆನ್ಸ್ಗೆ ಹೋಗ್ಬೇಕು, ಅಲ್ಲಿಗೆ ಏನ್ ಮಾಡ್ಬೇಕು, ಲಿಂಕೇಜ್ ಕೊಟ್ಕೋಬೇಕು. ಈ ತರ ಲಿಂಕೇಜ್ ಕೊಟ್ಕೊಂಡಷ್ಟು ಏನಾಗ್ತಾ ಹೋಗುತ್ತೆ, ಆಟೋಮೆಟಿಕಲಿ ನಿಮ್ಮ ಒಂದು ಬ್ಯಾಲೆನ್ಸ್ ಶೀಟ್ ನ ವ್ಯಾಲ್ಯೂಸ್ಗಳು ಆಟೋಮೆಟಿಕ್ ಆಗಿ ಏನಾಗುತ್ತೆ, ಅಪ್ಡೇಟ್ ಆಗುತ್ತೆ. ನೋಡಿ ಈಗ
4,54,552 ಇದ್ದಿದ್ದು ನಾನು ಇಲ್ಲೇನೋ ಒಂಚೂರು ವ್ಯಾಲ್ಯೂ ಚೇಂಜ್ ಮಾಡ್ತೀನಿ ನೋಡಿ, 15,000 ಮಾಡ್ಬಿಡ್ತೀನಿ ಇದನ್ನ. ಸೊ ಆಟೋಮೆಟಿಕಲಿ ಏನಾಗುತ್ತೆ, ಇಲ್ಲಿ ನಿಮ್ಮ ವ್ಯಾಲ್ಯೂ ರಿಫ್ಲೆಕ್ಷನ್ ಹೊಡೆಯುತ್ತೆ ನೋಡಿ, ಇಲ್ಲಿ ಟ್ಯಾಲಿ ಆಗ್ಲೇ ಇಲ್ಲ ಪ್ರಾಬ್ಲಮ್. ಸೊ ಏನೋ ಒಂದು ಮಿಸ್ ಹೊಡಿತಾ ಇದೆ. ಈ ತರ ನೀವೇನ್ ಮಾಡ್ತೀರಾ, ಎಕ್ಸೆಲ್ ಶೀಟ್ ನಾವು ಯೂಸ್ ಮಾಡೋದು ಒಂದೇ ಮೇಜರ್ ಇಂಟೆನ್ಷನ್ ಏನು ಅಂತ ಅಂದಾಗ ಕನೆಕ್ಟಿವಿಟಿ ಕೊಡುವಂಥದ್ದು. ಒಂದೊಂದು ಎಲಿಮೆಂಟ್ಗೂ ಏನ್ ಮಾಡ್ತಾ ಹೋಗೋದು, ಕನೆಕ್ಟಿವಿಟಿ ಕೊಡುವಂಥದ್ದು. ಕನೆಕ್ಟಿವಿಟಿ ಕೊಟ್ಟಷ್ಟು ಏನಾಗ್ತಾ ಹೋಗುತ್ತೆ, ನಿಮ್ಮ ವ್ಯಾಲ್ಯೂಸ್ಗಳು ಏನಾಗ್ತಾ ಹೋಗುತ್ತೆ, ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಒಂದ್ಸಲಿ ನೀವು ಇದನ್ನ ಮಾಡ್ಕೊಂಡ್ರೆ ಮುಗೀತು. ಓಕೆ, ಸೊ ಫಾರ್ ಎಕ್ಸಾಂಪಲ್ 2019 ಮಾಡ್ಕೊಂಡೆ, ನೆಕ್ಸ್ಟ್ 2020, ನೆಕ್ಸ್ಟ್ 2021. ಸೊ ಎಷ್ಟು ವರ್ಷ ಬೇಕು ಅಷ್ಟು ವರ್ಷ ನೀವೇನ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ನಿಮ್ಮ ಒಂದು ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೋದು. ಏನಾಗುತ್ತೆ, ನಿಮ್ಗೆ ಕಾಂಪ್ಲಿಕೇಶನ್ಸ್ಗಳು ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ಲ ಆಲ್ರೆಡಿ ಡಿಫಾಲ್ಟ್ ಇರುತ್ತೆ. ಜಸ್ಟ್ ನೀವೇನ್ ಮಾಡ್ತೀರಾ, ಇಲ್ಲಿ ನೋಡಿ, ಇಲ್ಲಿ ಏನು ಪ್ರಿಪೇರ್ ಮಾಡೋ ಹಂಗೆ ಇರೋದಿಲ್ಲ. ನೀವು ಒಂದ್ಸಲಿ ನೀವು ವ್ಯಾಲ್ಯೂಸ್ ನ ನೀವು ಲಿಂಕೇಜ್ ಕೊಟ್ಕೊಂಡ್ ಬಿಟ್ರೆ ನೋಡಿ, 000 ಅಂತ ಬಂದಿದ್ಯಾ, ನೀವು ಇಲ್ಲಿ ಏನೋ ಒಂದ್ ಕಡೆ ನೀವು ಇಲ್ಲಿ ಚೇಂಜ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಸೊ ಆಟೋಮೆಟಿಕಲಿ ಏನಾಗುತ್ತೆ, ಅದು ಈ ಜಾಗದಲ್ಲಿ ಏನಾಗ್ತಾ ಹೋಗುತ್ತೆ, ರಿಫ್ಲೆಕ್ಟ್ ಆಗ್ತದೆ. ನೋಡಿ, ನಾನು ಇಲ್ಲೇನು ಮಾಡ್ಲೇ ಇಲ್ಲ, 13,000 ಟೈಪ್ ಮಾಡ್ಲೇ ಇಲ್ಲ. ಇಲ್ಲೇನಾಯ್ತು, ಆಟೋಮೆಟಿಕ್ ಆಗಿ ಈ ಸೆಲ್ ರೆಫರೆನ್ಸ್ ನ ತಗೊಳ್ತು. ಇಲ್ಲಿ ನೋಡಿ 14,000 ಕೊಡ್ತೀನಿ, ಇಲ್ಲಿ ನೋಡಿ 14,000 ಆಟೋಮೆಟಿಕ್. ಸೊ ಈ ತರ ಒಂದು ಕನೆಕ್ಟಿವಿಟಿನ ನೀವೇನ್ ಮಾಡ್ಬೇಕಾಗತ್ತೆ, ಬಿಲ್ಡ್ ಮಾಡ್ಬೇಕಾಗತ್ತೆ ವೆನ್ ಯು ಆರ್ ಡೂಯಿಂಗ್ ಯುವರ್ ಬ್ಯಾಲೆನ್ಸ್ ಶೀಟ್ ಯೂಸಿಂಗ್ ಎಕ್ಸೆಲ್. ಇದು ಒಂದೇ ಇಂಪಾರ್ಟೆಂಟ್. ಇದು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ನಿಮ್ಮ ವಾಟ್ ಯು ಕಾಲ್ಡ್ ನಿಮ್ಮ ಪ್ರಿಪರೇಷನ್ ಆಫ್ ಕ್ಯಾಶ್ ಬಡ್ಜೆಟ್ ಇರ್ಬೋದು, ಅಥವಾ ಪ್ರಿಪರೇಷನ್ ಆಫ್ ಫ್ಲೆಕ್ಸಿಬಲ್ ಬಡ್ಜೆಟ್ ಇರ್ಬೋದು, ಅಥವಾ ಪ್ರಿಪರೇಷನ್ ಆಫ್ ಪ್ರೊಜೆಕ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇರ್ಬೋದು, ಅಥವಾ ಪ್ರಿಪರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಇರ್ಬೋದು. ಇವೆಲ್ಲವೂ ಸಹ ಮೇಜರ್ ಏನು ಅಂತ ಅಂದ್ರೆ, ಮ್ಯಾನ್ಯುಯಲ್ ಆಗಿ ಏನ್ ಮಾಡ್ತೀರಾ ಹಾಗೆ ಎಕ್ಸೆಲ್ ಅಲ್ಲೂ ಮಾಡ್ತೀರಾ. ಬಟ್ ಓನ್ಲಿ ಥಿಂಗ್ ಇಸ್ ಫಾರ್ಮುಲಾಸ್ ನ ಹೆಂಗೆ ನೀವು ಕೊಡ್ತೀರಾ ಅನ್ನೋದು ಮಾತ್ರನೇ ಇಂಪಾರ್ಟೆಂಟ್ ಆಗುತ್ತೆ, ಬಿಟ್ರೆ ಬೇರೆ ಇನ್ಯಾವುದು ಸಹ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಆಗಲ್ಲ. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ ಇಷ್ಟೊತ್ತಂಗೆ ಮಾತಾಡಿದ್ದು? ಎಸ್ ಸರ್. ಇಷ್ಟು ಬಂದು ಏನು ನಿಮ್ಮ ಮಾಡ್ಯೂಲ್ ನಂಬರ್ 3 ಅಲ್ಲಿ ಬರುವಂಥದ್ದು. ನಾನು ನಿಮಗೆ ನೆನ್ನೆ ಹೇಳ್ದಂಗೆ ಎಕ್ಸಾಮಿನೇಷನ್ ಅಲ್ಲಿ 12 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಂಥ ಪ್ರಾಬ್ಲಮ್ಸ್ಗಳನ್ನ, ಕ್ವಶನ್ಸ್ಗಳನ್ನ. ಸೊ ನೀವೇನ್ ಮಾಡಬೇಕು, ಎಕ್ಸಾಮಲ್ಲಿ ಈ ಥರ ಕೇಳಿದ್ರು ಅಂತ ಅಂದ್ರೆ, ಸೊ ವಾಟ್ ಯು ಹ್ಯಾವ್ ಟು ಡೂ, ಸೊ ಯು ಹ್ಯಾವ್ ಟು ರೈಟ್ ಅ ಬೇಸಿಕ್ ಮೀನಿಂಗ್. ನೀವು ಏನು ಆ ಕಾನ್ಸೆಪ್ಟ್ ಏನ್ ಕೇಳಿದರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಬರೀಬೇಕು ಒಂದು. ಅದಾದ್ಮೇಲೆ ನೀವೇನ್ ಮಾಡ್ಬೇಕಾಗತ್ತೆ, ಸೊ ಆ ಒಂದು ಪ್ರಾಬ್ಲಮ್ ಏನ್ ಕ್ವಶನ್ ಕೇಳ್ತಾರೆ ಅದ್ರ ಬಗ್ಗೆ ಸ್ಟೆಪ್ ವೈಸ್ ಏನ್ ಮಾಡ್ಬೇಕಾಗುತ್ತೆ, ನೀವು ಆನ್ಸರ್ನ ಮಾಡ್ಬೇಕಾಗುತ್ತೆ. ಕ್ಲಿಯರ್? ಎಸ್ ಸರ್. ಥ್ಯಾಂಕ್ ಯು.